ವೀಕ್ಷಕರೇ ನಮಸ್ಕಾರ. ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅವಿನಾಶ್ ಒಗರ್ನ. ನನ್ನ ಜೊತೆ ಇದ್ದಾರೆ ಆರ್ಥಿಕ ಸಲಹೆಗಾರರಾದ ಪವನ್ ಜೋಶಿ ಸರ್ ಅವರು ಇವತ್ತು ನಮ್ಗೆ ಒಂದಿಷ್ಟು ಸ್ಟಾಕ್ ಮಾರ್ಕೆಟ್ ಮತ್ತು ಇನ್ವೆಸ್ಟ್ಮೆಂಟ್ ಐಡಿಯಾಗಳನ್ನ ಕೊಡ್ತಾ ಹೋಗ್ತಾರೆ. ಇದು ನಮ್ಮ ಸರಣಿಯ ಮುಂದಿನ ವಿಡಿಯೋ. ಇನ್ನೇನು ಕೆಲವೇ ದಿನಗಳಲ್ಲಿ 2026 ಬರಲಿದೆ. ಈಗಾಗಲೇ 2020ರ ದಶಕದ ಅರ್ಧ ದಶಕವನ್ನ ನಾವು ಕಳೆದಿದ್ದೀವಿ. ಇನ್ನು ಅರ್ಧ ದಶಕ ಇದೆ, ಅಂದ್ರೆ 2026ರಿಂದ 2030ರವರೆಗೆ ಮುಂದಿನ 5 ವರ್ಷಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಯಾವ ರೀತಿ ಹೂಡಿಕೆ ಮಾಡಬೇಕು, ಮುಂದಿನ 5 ವರ್ಷದಲ್ಲಿ ಯಾವ ಸೆಕ್ಟರ್ ಅನ್ನ ಆಯ್ಕೆ ಮಾಡಬೇಕು, ಯಾವ ಸೆಕ್ಟರ್ ನ ಆಯ್ಕೆ ಮಾಡಿಕೊಂಡ್ರೆ ನಮಗೆ ಜಾಸ್ತಿ ಲಾಭ ಆಗುತ್ತೆ, ಇಂಥ ಪ್ರಶ್ನೆಗಳು, ಹಲವು ಪ್ರಶ್ನೆಗಳಿದಾವೆ. ಯಾವ ಸೆಕ್ಟರ್ ಬೂಮ್ ಆಗಬಹುದು ಮುಂದಿನ ದಿನಗಳಲ್ಲಿ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಎಲ್ಲಾ ಗೊಂದಲ ಮತ್ತು ಪ್ರಶ್ನೆಗಳಿಗೆ ಪವನ್ ಜೋಶಿ ಸರ್ ಅವರು ಉತ್ತರ ಕೊಡ್ತಾರೆ. ಅವರನ್ನ ಮಾತಾಡ್ತಾ ಹೋಗೋಣ. ಬನ್ನಿ, ಅವರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಅದೇ ಸರ್, ಈಗ ಯಾಕಂದ್ರೆ ಇನ್ನೊಂದು 15 ದಿನ ಅಷ್ಟೇ ಇರೋದು 2026ಗೆ. ಮುಂದಿನ ವರ್ಷ ಕಾಲಿಡ್ತಾ ಇದೀವಿ. ಈ ಮುಂದಿನ 5 ವರ್ಷ, ಮುಂದಿನ ವರ್ಷ ಮಾತ್ರ ನೋಡಿದೆ, ಮುಂದಿನ 5 ವರ್ಷ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಅಂತೇಳಿ ಈ ವಿಡಿಯೋ. ಅದಕ್ಕೋಸ್ಕರ ಮುಂದಿನ 5 ವರ್ಷದ ಅವಧಿಯಲ್ಲಿ ಗ್ಲೋಬಲ್ ಎಕನಾಮಿಯನ್ನ ಡ್ರೈವ್ ಮಾಡುವ ಪ್ರಮುಖ ಮ್ಯಾಕ್ರೋ ಟ್ರೆಂಡ್ಗಳು ಯಾವುವು ಸರ್? ಸೊ ಖಂಡಿತ ಇದು ಒಳ್ಳೆ ಪ್ರಶ್ನೆ. ಆಕ್ಚುಲಿ ನಾವ್ ಯಾವಾಗ್ಲೂ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಪ್ರಿಡಿಕ್ಷನ್ ಮಾಡ್ಕೊಂಡ್ರೆ ಒಂದು ಸರಿಯಾದ ಹೂಡಿಕೆ ಕ್ರಮನ ಅನುಸರಿಸೋಕೆ ಹೆಲ್ಪ್ ಆಗುತ್ತೆ, ಸರಿಯಾದ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡೋದು ಹೆಲ್ಪ್ ಆಗುತ್ತೆ. ಸೊ 2025 ಮುಗಿಯಕ್ ಬಂತು ಆಲ್ರೆಡಿ. ಸೊ ನಾವು ಮುಂದಿನ 5 ವರ್ಷದ ಪ್ಲಾನಿಂಗ್ ಮಾಡೋಣ. ಒಂದು ಡಿಕೇಡ್ ಅಂತ ಹೇಳ್ತೀವಿ, 10 ವರ್ಷಕ್ಕೆ ಒಂದು ಡಿಕೇಡ್ ಅಂತ ಹೇಳ್ತೀವಿ. ಅರ್ಧ ಡಿಕೇಡ್ ಮುಗ್ದಿದೆ. ಇನ್ನ ಒಂದು 5 ವರ್ಷದ ಹೇಗ್ ಪ್ಲಾನಿಂಗ್ ಮಾಡ್ಬೋದು 2026ರಿಂದ 30ವರೆಗೆ ಒಂದು ಮ್ಯಾಕ್ರೋ ಟ್ರೆಂಡ್ ನ ಅರ್ಥ ಮಾಡ್ಕೋಬೇಕು. ಟ್ರೆಂಡ್ ಬದಲಾಗ್ತಾ ಇರುತ್ತೆ, ನಾವು ಟ್ರೆಂಡ್ ತಕ್ಕಂಗೆ ಚೇಂಜ್ ಆಗ್ಬೇಕು. ಸೊ ಒಬ್ಬ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡೋದಾದ್ರೆ ಯಾವ ದೃಷ್ಟಿಕೋನದಲ್ಲ ನೋಡ್ಬೇಕು, ಯಾವ ಟ್ರೆಂಡ್ಸ್ ಅನ್ನ ನೋಡ್ಬೇಕು, ಅರ್ನಿಂಗ್ ವಿಸಿಬಿಲಿಟಿನ ನೋಡ್ಬೇಕಾ, ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದನ್ನ ನೋಡ್ಬೇಕಾ, ಅದು ಗ್ಲೋಬಲ್ ಶೇರ್ ಮಾರ್ಕೆಟ್ ಇದೆ, ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನು ಟ್ರೆಂಡಿಂಗ್ ಅಲ್ಲಿ ಇದೆ ಅದನ್ನ ನೋಡ್ಬೇಕಾ. ಸೊ 2026ರಿಂದ 30ವರೆಗೂ ಅವಧಿಯಲ್ಲಿ ಒಂದು ಪ್ರಮುಖ ಡ್ರೈವರ್ಸ್ ನಾವು ನೋಡೋದಾಯ್ತು ಅಂದ್ರೆ ಚೈನಾ +1 ಸ್ಟ್ರಾಟಜಿ. ಹಿಂದಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಅಂದ್ರೆ ಚೈನಾವನ್ನು ಹೊರತುಪಡಿಸಿ ಇನ್ನೊಂದು ಯಾವ್ದಾದ್ರು ಕಂಟ್ರಿ ಇದೆ ನಾನು ಹೂಡಿಕೆ ಮಾಡಬಹುದು ಅನ್ನೋದ್ರಲ್ಲಿ ಇಂಡಿಯಾ ಮೊದಲೇದು. ಸೊ ಟ್ಯಾರಿಫ್ ಬಂದ ಮೇಲೆ, ಟ್ರಂಪ್ನ ಟ್ಯಾರಿಫ್ ಬಂದ ಮೇಲೆ ಎಲ್ಲರೂ ಭಾರತ್ ಕಡೆ ಮೂವ್ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು, ಅಂದ್ರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಸೊ ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ. ಇದರ GDP ಶೇರ್ 17% ಇದೆ, 25%ಗಿಂತ ಜಾಸ್ತಿ ಆಗುವ ಸಾಧ್ಯತೆ ಇದೆ 2030ರಷ್ಟೊತ್ತಿಗೆ. ಸೊ ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಶಿಫ್ಟ್ ಆಗ್ಬೋದು. ಇನ್ನೊಂದು ಗವರ್ಮೆಂಟ್ ಕ್ಯಾಪೆಕ್ಸ್, ಅಂದ್ರೆ 10 ಲಕ್ಷ ಕೋಟಿಗಿಂತ ಹೆಚ್ಚು ಆನ್ಯುವಲ್ ಸ್ಪೆಂಡಿಂಗ್ ಆಗ್ತಾ ಇದೆ. ಸೊ ಗೌರ್ಮೆಂಟ್ ಕೂಡ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆ ಗೌರ್ಮೆಂಟ್ ಸ್ಪೆಂಡಿಂಗ್ ಅಲ್ಲಿ ಎಷ್ಟೊಂದು ಸೆಕ್ಟರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಮೂರನೇದು ಒಂದು ಯಂಗ್ ಡೆಮೋಗ್ರಾಫಿಕ್ಸ್ ಅಂತ ಹೇಳ್ಬೋದು. ಅಂದ್ರೆ ಇಂಡಿಯನ್ ಏನ್ ನಮ್ಮ ಕಂಟ್ರಿ ಇದೆ, ಯಂಗ್ ಒಂದು ಮಿಡಲ್ ಕ್ಲಾಸ್ ಪೀಪಲ್ ಜೊತೆಗೆ ಸೇರ್ಕೊಂಡು ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಈ ಯಂಗ್ಸ್ಟರ್ಸ್ ಗಳ ಏಜು 28 ವರ್ಷ ಒಂದು ಆಧಾರಿತವಾಗಿ ನಾವು ತಗೊಂಡ್ರೆ ಇಟ್ಸ್ ಎ ಗ್ರೋಯಿಂಗ್ ಎಕಾನಮಿ. ಎಲ್ಲಾ ಸೆಕ್ಟರ್ಗಳು ಬೂಮ್ ಆಗೋ ಹೈಯೆಸ್ಟ್ ಚಾನ್ಸಸ್ ಇದೆ. ಇದು ಕೂಡ ನಾವು ತಗೋಬಹುದು. ಇನ್ನೊಂದು ಟೆಕ್ನಾಲಜಿ ಅಡಾಪ್ಟೇಷನ್ ಮಾಡ್ಕೊಳ್ಳೋದು, ಅಂದ್ರೆ AI ಆಗಿರ್ಬೋದು, ಆಟೋಮೇಷನ್ ಆಗಿರ್ಬೋದು, ಎಲ್ಲೆಲ್ಲಿ ಕಾಸ್ಟ್ ಕಮ್ಮಿ ಆಗುತ್ತೆ, ಯಾವ್ಯಾವ ಸೆಕ್ಟರ್ಗಳನ್ನ ಇವು ಚೆನ್ನಾಗಿ ಅಳವಡಿಸ್ಕೋತಾರೆ, ಕಾಸ್ಟ್ ನ ಕಡಿಮೆ ಮಾಡ್ತಾ ಬರುತ್ತೆ, ಆ ಸೆಕ್ಟರ್ ತುಂಬಾ ಚೆನ್ನಾಗಿ ಬೂಮ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನಾನು ಇನ್ವೆಸ್ಟರ್ಸ್ಗೆ ಏನ್ ಹೇಳ್ಬೋದು ಅಂತಂದ್ರೆ ಒಂದು ಲಾಂಗ್ ಟರ್ಮ್ ಪ್ಲಾನ್ ಅನ್ನ ನೋಡಿ, 5 ವರ್ಷದ ಬ್ಯಾಲೆನ್ಸ್ ಶೀಟ್ ನ ನೋಡಿ, ಹಿಂದಿನ ಮತ್ತು ಮುಂದಿನ 5 ವರ್ಷ ಒಂದು ಪ್ರಿಡಿಕ್ಟಬಿಲಿಟಿ ಮಾಡ್ಬೋದು. ನಾವು ಈ ಬಿಸ್ನೆಸ್ ಅಡಾಪ್ಟ್ ಆಗ್ತಾ ಇದ್ದೇನೆ ಅಂತ ಅದನ್ನ ನೋಡಿ ಈ ಟ್ರೆಂಡ್ ಗಳನ್ನ ಫಾಲೋ ಮಾಡೋದು ಒಳಿತು. ಓಕೆ ಸರ್, ಈಗ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಇಂಡಿಯಾದ ಗ್ರೋತ್ ಸ್ಟೋರಿ ಯಾವ ಸೆಕ್ಟರ್ ಮೇಲೆ ಇಂಪಾರ್ಟೆಂಟ್? ಈಗ ಒಂದು 4-5 ಸೆಕ್ಟರ್ ಗಳನ್ನ ಹೇಳಿದ್ರಿ, ಬಟ್ ಒಂದು ಸೆಕ್ಟರ್ ಯಾವ ಸೆಕ್ಟರ್ ಮೇಲೆ ಇಂಪಾರ್ಟೆಂಟ್ ಆಗಿ ನಿಲ್ಲದೆ? ಸೊ ಖಂಡಿತವಾಗೂ ಏನ್ ಹೇಳ್ಬೋದು ಅಂತಂದ್ರೆ ಇದೊಂದು ಎಮೋಷನಲ್ ಗೇಮ್ ಅಲ್ಲ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಗ್ರೋತ್ ಸ್ಟೋರಿ ಇದೆಯಲ್ಲ, ಇದು ಒಂದು ಎಮೋಷನ್ ಗೇಮ್ ಅಲ್ಲ, ಇದು ನಂಬರ್ ಗೇಮ್. ಸೊ ನಾವು ಕೂಡ ನಂಬರ್ ಮೇಲೆ ಹೋಗ್ಬೇಕಾಗತ್ತೆ. ಅಂಡ್ ಒಂದೇ ಇಂಜಿನ್ ಮೇಲೆ ಹೋಗಲ್ಲ. ಇದು ಒಂದು 3-4 ಮೇಜರ್ ಸೆಕ್ಟರ್ ಬೇಕು. ನಮ್ಮ ಇಂಡಿಯನ್ ಒಂದು GDP ನ ಮೇಲ್ಗಡೆ ಎತ್ತಬೇಕು, ನಮ್ಮ ಎಕಾನಮಿನ ಮೇಲ್ಗಡೆ ಎತ್ತಬೇಕು, ನಮ್ಮ ಕಂಟ್ರಿನ ಮುನ್ನುಗ್ಗಿಸ್ಬೇಕು ಅಂದ್ರೆ ಒಂದು 3-4 ಸೆಕ್ಟರ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲೇಬೇಕು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್. ಯಾಕಂದ್ರೆ 2 ಲಕ್ಷ ಕೋಟಿಗಿಂತ ಜಾಸ್ತಿ ಸ್ಕೀಮ್ಸ್ ಗಳು ತಂದಿದ್ದಾರೆ. ಗವರ್ಮೆಂಟ್ ಇಂದ ಸಿಕ್ಕಾಪಟ್ಟೆ ಸ್ಕೀಮ್ ಗಳು ಬರ್ತಾ ಇದೆ, ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಹೂಡಿಕೆ ಬರ್ತಾ ಇದೆ, ಹೊಸ ಪ್ಲಾಂಟೇಶನ್ಸ್ ಗಳು ಬರ್ತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗಳು ಬರ್ತಾ ಇದೆ, ಹೊಸ ಬೇರೆ ದೇಶಗಳಿಂದ ನಮ್ಮ ಕಂಟ್ರಿನಲ್ಲಿ ಹೊಸದಾಗಿ ಕಾರ್ಯಕ್ರಮಗಳನ್ನು ಶುರು ಮಾಡ್ತಾ ಇದ್ದಾರೆ, ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಮಾತ್ರ ಮಿಸ್ ಮಾಡೋಗೆ ಆಗಿಲ್ಲ. ಯಾಕಂದ್ರೆ ಎಕ್ಸ್ಪೋರ್ಟ್ ಆರ್ಡರ್ ಜಾಸ್ತಿ ಆಗ್ತಾ ಇದೆ, ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಅಲ್ಲ, ಎಕ್ಸ್ಪ್ಲೋಡ್ ಆಗ್ತಾ ಇದೆ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಐಫೋನ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ಸೊ ಐಫೋನ್ ಕೂಡ ಸಿಕ್ಕಾಪಟ್ಟೆ 40% ಆಫ್ ದ ಐಫೋನ್ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ. ಸೊ
ಈ ಸೆಕ್ಟರ್ ಏನಿದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತುಂಬಾ ಚೆನ್ನಾಗಿ ಮೂವ್ ಆಗೋ ಚಾನ್ಸಸ್ ಇದೆ. ಇನ್ನೊಂದು ಸೆಕ್ಟರ್ ತೊಗೊಳೋಣ, ಇನ್ಫ್ರಾಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು ಈಗ ಎಷ್ಟು ವೇಗವಾಗಿ ಬೆಳೀತಾ ಇದೆ ಟೆಕ್ನಾಲಜಿ ಅಂತಂದ್ರೆ, ರೋಡ್ಸ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ, ರೈಲ್ವೇಸ್ ಚೆನ್ನಾಗಿ ಆಗ್ತಾ ಇದೆ, ಈವನ್ ಪವರ್ ರೆಕಾರ್ಡ್ ಹೈಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದರ ಆರ್ಡರ್ ಬುಕ್, ಈ ತರದ ಕಂಪ್ನಿಗಳಿಗೆ ಆರ್ಡರ್ ಬುಕ್ ಅಂತ ಹೇಳ್ತೀವಿ, ಅಂದ್ರೆ ಮುಂದಿನ 3 ವರ್ಷಕ್ಕೆ ಸಿಕ್ಕಾಪಟ್ಟೆ ಆರ್ಡರ್ ಆಲ್ರೆಡಿ ಬಂದೋಗ್ಬಿಟ್ಟಿದೆ. ಅವ್ರಿಗೆ ಆಕ್ಚುಲಿ ಹೋಗಿ ಅಷ್ಟು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ಆರ್ಡರ್ಗಳಿದೆ ಅವ್ರ ಹತ್ರ, ರೋಡ್ಸ್ಗೆ, ರೈಲ್ವೇಸ್ಗೆ ಮತ್ತೆ ಪವರ್ ಸೆಕ್ಟರ್ಗೆ. ಹಾಗಾಗಿ ಈ ಸೆಕ್ಟರ್ಗಳಿಗೆ ನಾವು ಇನ್ಫ್ರಾಸ್ಟ್ರಕ್ಚರ್ ಡ್ರಿವನ್ ಸೆಕ್ಟರ್ಸ್ ಅಂತ ಹೇಳ್ತೀವಿ, ಇದ್ರ ಕೂಡ ನಾವು ಗಮನ ವಹಿಸಬೇಕು. ಮೂರನೇದು ಕನ್ಸಂಪ್ಷನ್ ಸೆಕ್ಟರ್, ಅಂದ್ರೆ ನಾವೆಲ್ಲ ದಿನ ಬಳಕೆಯ ಸಾಮಾನುಗಳನ್ನ ಯೂಸ್ ಮಾಡ್ತೀವಲ್ಲ. ಇಂಡಿಯಾ ಇಸ್ ದ ಹೈಯೆಸ್ಟ್ ಕನ್ಸ್ಯೂಮರ್. ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡೋ ಏನ್ ಕನ್ಸಂಪ್ಷನ್ ಇದೆ, ಇಂಡಿಯನ್ಸೇ ಜಾಸ್ತಿ ಬಳಸ್ತೀವಿ. ಹಾಗಾಗಿ ಈ ಸೆಕ್ಟರ್ ಸ್ಟ್ರಾಂಗ್ ಬ್ರ್ಯಾಂಡ್ಸ್ ನ ಹುಡುಕ್ಬೇಕು ನಾವು. ದಿನ ಬಳಕೆಯ ಸಾಮಾನುಗಳು ಇರ್ತವೆ, ಸ್ಟ್ರಾಂಗ್ ಬ್ರ್ಯಾಂಡ್ಸ್ ಗಳನ್ನ ಹುಡುಕ್ಬೇಕು. ಆ ದಿನ ಬಳಕೆಯ ಸಾಮಾನುಗಳನ್ನ ಏನ್ ಬಳಸೋ ಸೆಕ್ಟರ್ಗಳಲ್ಲಿ ಒಳ್ಳೆಯ ಕಂಪ್ನಿಗಳನ್ನು ಹುಡುಕಿ ಆ ಕಂಪ್ನಿಯ ಶೇರ್ಗಳಲ್ಲಿ ನಾವು ಹೂಡಿಕೆ ಮಾಡಬೇಕು. ಕೆಲವೊಂದು ಸೆಕ್ಟರ್ಗಳಲ್ಲಿ ಮೋನೋಪೋಲಿ ಇರುತ್ತೆ. ಮೋನೋಪೋಲಿ ಅಂದ್ರೆ ಯಾರು ಆಪೋಸಿಟ್ ಅಲ್ಲಿ ಇರೋದೇ ಇಲ್ಲ, ಒಬ್ಬರೇ ಇರ್ತಾರೆ. ಸೊ ಆ ತರದ ಸೆಕ್ಟರ್ಗಳನ್ನ ಖಂಡಿತವಾಗಿ ಹೂಡಿಕೆ ಮಾಡಬಹುದು. ಕನ್ಸಂಪ್ಷನ್ ಅಲ್ಲಿ ಸಿಕ್ಕಾಪಡೆ ಆ ರೀತಿಯ ಸ್ಟಾಕ್ಗಳು ಸಿಗ್ತವೆ. ಇನ್ನೊಂದು ಡಿಜಿಟಲ್ ಸರ್ವಿಸಸ್. ಸಿಕ್ಕಾಪಟ್ಟೆ ಜನ ಇವಾಗ ಆನ್ಲೈನ್ ಯೂಸ್ ಮಾಡ್ತಾ ಇದ್ದಾರೆ, ಡಿಜಿಟಲ್ ಸರ್ವಿಸಸ್ ಯೂಸ್ ಮಾಡ್ತಾ ಇದ್ದಾರೆ, AI ಡ್ರಿವನ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ, ಇಂಡಿಯಾ IT ಯೂಸ್ ಮಾಡ್ತಾ ಇದೆ. ಸೊ 8-10% CAGR ಅಲ್ಲಿ ಈ ಟೆಕ್ನಾಲಜಿ ಮುಂದುವರಿತಾ ಇದೆ. ಇವನ್ ನೋಡ್ಬೋದು ಕ್ಯಾಶ್ ಜನರೇಟಿಂಗ್ ಪೇಮೆಂಟ್ಸ್, ಅಂದ್ರೆ ಈ ಸಿಕ್ಕಾಪಟ್ಟೆ ಕ್ಯಾಶ್ ಜನರೇಟ್ ಆಗ್ತಾ ಇದೆ. ಜನರ ಹತ್ರ ದುಡ್ಡಿದೆ ಸರ್, ದುಡ್ಡು ಹೋಗಿ ಖರ್ಚು ಮಾಡ್ತಾ ಇದ್ದಾರೆ, ಸರ್ವಿಸಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಸೆಕ್ಟರ್ಗಳು ಎಲ್ಲೆಲ್ಲಿ IT ಯೂಸ್ ಆಗುತ್ತೆ ಆ ಸೆಕ್ಟರ್ಗಳು ತುಂಬಾ ಚೆನ್ನಾಗಿ ಬೂಮ್ ಆಗುತ್ತೆ. ಸರ್, ಈಗಾಗಲೇ ನೀವು AI ಆಟೋಮೇಷನ್ ಮತ್ತೆ ರೋಬೋಟಿಕ್ಸ್ ಬಗ್ಗೆ ಮಾತಾಡಿದ್ರಿ ಫಸ್ಟ್ ಕ್ವಶನ್ ಅಲ್ಲಿ. ಇದು ನಿಜವಾಗ್ಲೂ ಇದೆಯಾ ಅಥವಾ ಈಗ ಜಸ್ಟ್ ಐಫ್ ಇದೆಯಾ? ಅಂದ್ರೆ 2030 ಇದು ಡ್ರೈವನ್ ಆಗುತ್ತಾ ಅಂತ ಇದೆ. ಸೊ AI ಅಂತೂ ಸಿಕ್ಕಾಪಟ್ಟೆ ಹೈಪ್ ನಲ್ಲಿದೆ, ಬಟ್ AI ಜೊತೆಗೆ ಗ್ರೋತ್ ಇದೆ. ನಾವು ನೋಡ್ಬೋದು ಎಷ್ಟೊಂದು ಕಂಪ್ನಿಗಳು ಆಲ್ರೆಡಿ AI ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವು ಕೆಲಸಗಳನ್ನು ತೆಗಿತಾ ಇದ್ದಾರೆ. ಯಾಕಂದ್ರೆ 10 ಜನ ಕೆಲಸ ಮಾಡೋ ಜಾಗದಲ್ಲಿ ಈಗ 5 ಜನ ಸಾಕು, ಅಥವಾ 6 ಜನ ಸಾಕು, 7 ಜನ ಸಾಕು. ಏನಾಗ್ತಿದೆ, 3 ಜನದ ಒಂದು ವೇತನ ಕೊಡೋದು ಉಳಿಯುತ್ತೆ, ಕಂಪ್ನಿಗೆ ದುಡ್ಡು ಉಳಿಯುತ್ತೆ, ಆ ಕಂಪ್ನಿ ಪ್ರಾಫಿಟಬಲ್ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ರಿಪೀಟಬಲ್ ಟಾಸ್ಕ್ ಇದ್ರೆ ಆಟೋಮೇಷನ್ ಮಾಡ್ತಾರೆ, ಅದ್ರಲ್ಲಿ ಕೂಡ ದುಡ್ಡು ಉಳಿಯುತ್ತೆ. ಹಾಗಾಗಿ AI ಮಾರ್ಕೆಟ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಕಂಪ್ನಿಗಳು, ಯಾವ ಕಂಪ್ನಿಗಳು ಇದನ್ನ ಅಳವಡಿಸ್ಕೋತಾರೋ, ಯಾರು ಇದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೋತಾರೋ ಆ ಕಂಪ್ನಿಗಳು 2030 ಇನ್ನು ಮುಂದಿನ 5 ವರ್ಷದಲ್ಲಿ ಸಿಕ್ಕಾಪಟ್ಟೆ ಬೆಳೀತಾವೆ. ಸೊ ಗ್ಲೋಬಲ್ AI ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ ಟು ಗ್ರೋ 3x, 3 ಪಟ್ಟು ಗ್ರೋ ಆಗೋ ಚಾನ್ಸಸ್ ಇದೆ. ಎಲ್ಲಾ ಕಂಪ್ನಿಗಳು ಆಲ್ರೆಡಿ ಅಳವಡಿಸ್ಕೋತಾ ಇದ್ದಾರೆ. ಎಲ್ಲರ ವರ್ಕ್ ಫಾಸ್ಟ್ ಆಗ್ತಾ ಇದೆ, ಪೇಸ್ಟ್ ಅಪ್ ಆಗ್ತಾ ಇದೆ, ಸ್ಪೀಡ್ ಅಪ್ ಆಗ್ತಾ ಇದೆ. ಸೊ ಇದನ್ನ ಯಾವ ಕಂಪ್ನಿ ಬೆಳೆಸ್ತಾರೋ ಅದು ಚೆನ್ನಾಗಿ ಬೆಳೆಯುತ್ತೆ. ಅಂದ್ರೆ 70% ಇವಾಗ AI ಸ್ಟಾರ್ಟ್ಅಪ್ ಏನ್ ಬರ್ತಾ ಇದಾವೆ ಅವೆಲ್ಲವೂ ತುಂಬಾ ದಿನ ಸರ್ವೈವ್ ಆಗ್ತಾವ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ ಬರೀ AI ಡ್ರಿವನ್ ಮೇಲೆನೆ ಹೋಗಕ್ ಆಗೋದಿಲ್ಲ, ಸ್ವಲ್ಪ ಟೆಕ್ನಾಲಜಿನೂ ಬೇಕು, ಜನಕ್ಕೂ ಸ್ಕಿಲ್ಡ್ ಆಗಿರ್ಬೇಕು. ಸೊ ಎರಡೂ ಬೇಕು. ಅದನ್ನ ನೋಡ್ಕೊಂಡ್ಬಿಟ್ಟು AI ಯೂಸ್ ಮಾಡೋ ಕಂಪ್ನಿಗಳನ್ನ ನಾವು ಕೂಡ ಹೂಡಿಕೆ ಮಾಡಬಹುದು. IT ಫರ್ಮ್ಸ್ ಗಳಲ್ಲಿ ಹೂಡಿಕೆ ಮಾಡಬಹುದು. ಡೇಟಾ ಸೆಂಟರ್ಸ್, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ಲಾಟ್ಫಾರ್ಮ್ಸ್. ನೋಡಿ, AI ಅಂತಂದ್ರೆ AI ಬಳಸ್ಬೇಕು ಅಂತ ಹೇಳ್ತೀವಿ, ಬಟ್ AI ನ ಯೂಸ್ ಮಾಡ್ಬೇಕು ಅಂದ್ರೆ ಅದ್ರ ಹಿಂದ್ಗಡೆ ಏನ್ ಬೇಕು? ಒಳ್ಳೆ ಚಿಪ್ಸ್ ಗಳಿರ್ಬೇಕು, ಡೇಟಾ ಸೆಂಟರ್ ಗಳಿಗೆ ಬೇಕು, ಪ್ಲಾಟ್ಫಾರ್ಮ್ಸ್ ಗಳು ಬೇಕು. ಅದನ್ನ ಮೇಂಟೈನ್ ಮಾಡೋ ಕೆಲವೊಂದು ಕಂಪ್ನೀಸ್ ಗಳಿರುತ್ತೆ. ಎನರ್ಜಿ ಬೇಕು, ಅದಕ್ಕೆ ಬೇಕಾಗಿರೋ ಪವರ್ ಸೆಕ್ಟರ್ ಬೇಕು, ಅದನ್ನ ಕೂಲ್ ಮಾಡಕ್ಕೆ AC ಗಳು ಬೇಕು. ಸೊ ಎಲ್ಲಾ ಸೆಕ್ಟರ್ಗಳಿಗೂ ಒಂದು ಸಬ್ ಆರ್ಡಿನೇಟೆಡ್ ಎಫೆಕ್ಟ್ ಇರುತ್ತೆ. ಸೊ ಎಲ್ಲಾ ಕಂಪ್ನೀಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ. ಓಕೆ ಸರ್, ಈಗ ನೆಕ್ಸ್ಟ್ ಗ್ರೀನ್ ಎನರ್ಜಿ ಮತ್ತೆ EV ಸೆಕ್ಟರ್ ಕಡೆ ಬರೋಣ. ಮುಂದಿನ 5 ವರ್ಷಗಳಲ್ಲಿ ನಾವು ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ರಿಸ್ಕ್ ಏನಿದೆ, ಇನ್ವೆಸ್ಟ್ಮೆಂಟ್ ಯಾವ ರೀತಿ ನೋಡಬಹುದು ಅಂತ? ಸೊ ಇಸ್ ದ ನೆಕ್ಸ್ಟ್ ಮೂವ್ ಏನು ಅಂತ, ನೆಕ್ಸ್ಟ್ 2030 ನೋಡಬಹುದು. ಸುಮಾರು ಜನ ಮುಂಚೆ ಪೆಟ್ರೋಲ್ ಬಳಸ್ತಾ ಇದ್ರು, ಪೆಟ್ರೋಲ್ ಕಾರ್ಗಳನ್ನು ಬಳಸ್ತಾ ಇದ್ರು, ಡೀಸೆಲ್ ಕಾರ್ಗಳನ್ನು ಬಳಸ್ತಾ ಇದ್ರು. ಈಗ ಸ್ಲೋಲಿ EVಗೆ ಮೂವ್ ಆಗ್ತಾ ಇದ್ದಾರೆ, ಗ್ರೀನ್ ಎನರ್ಜಿಗೆ ಮೂವ್ ಆಗ್ತಾ ಇದ್ದಾರೆ. ಸೊ ಈ ಗ್ರೀನ್ ಎನರ್ಜಿ ಅಂಡ್ EV ಏನಿದೆ, ಇದು ತುಂಬಾ ಒಂದು ಬೂಮಿಂಗ್ ಸೆಕ್ಟರ್ ಇದು. ಯಾಕೆಂದ್ರೆ ತುಂಬಾ ಬೇಡಿಕೆ ಇದೆ. ಜನರು ಆಲ್ರೆಡಿ ಚೇಂಜ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ, ಎಲ್ಲಾ ಕಡೆ ಚೇಂಜಸ್ ಆಗ್ತಾ ಇದೆ. ಸೊ ನಮ್ಮ ಇಂಡಿಯಾದಲ್ಲೂ ಸಬ್ಸಿಡಿ ಎಲ್ಲ ಕೊಟ್ಟಿದ್ದಾರೆ. EV ತಗೊಳ್ಳೋದಾದ್ರೆ, ಗ್ರೀನ್ ಎನರ್ಜಿ ಇಂಪ್ಲಿಮೆಂಟ್ ಮಾಡೋದಾದ್ರೆ ಸಬ್ಸಿಡಿ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ 2030 ರಿನ್ಯೂವಬಲ್ ಕೆಪಾಸಿಟಿ 5,500 ಗಿಗಾವ್ಯಾಟ್ ಇದೆ. ಅಂದ್ರೆ ಈ ಪೆನಿಟ್ರೇಷನ್ ಟಾರ್ಗೆಟ್ ಏನಿದೆ EV 30% ತನಕ ಆಗ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ 2-3% ಜನ ಅಷ್ಟೇ ತಗೊಂಡಿರೋದು EV ವೆಹಿಕಲ್ಸ್. ಬಟ್ 2030 30% ರೀಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 70% ಜನ ಇನ್ನ ಸ್ಟಿಲ್ ಓಲ್ಡ್ ವೆಹಿಕಲ್ಸ್ ನ ಕಂಟಿನ್ಯೂ ಮಾಡ್ತಿರ್ಬೋದು, ಓಲ್ಡ್ ಮೆಥಡ್ಸ್ ನೇ. ಬಟ್ 30% ಜನ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ, ಹೊಸದನ್ನ ಬಳಸೋಕೆ, EV ಮಾಡೆಲ್ ನ ಯೂಸ್ ಮಾಡೋದಕ್ಕೆ. EV ಬ್ರ್ಯಾಂಡ್ಸ್ ಚೇಂಜ್ ಆಗ್ತವೆ, ಟೆಕ್ನಾಲಜಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಇದೆ, ಹೊಸ ಪ್ಲೇಯರ್ಸ್ ಬರ್ತಾ ಇದೆ EV ಮಾರ್ಕೆಟ್ಗೆ. ಯಾಕೆಂದ್ರೆ ಅವ್ರಿಗೆ ಸಬ್ಸಿಡಿ ಸಿಗ್ತಾ ಇದೆ, ಹೊಸದಾಗಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಅಂಡ್ ಜನರಿಗೂ ದುಡ್ಡು ಕಡಿಮೆ ಆಗ್ತದೆ.
ಕಾಸ್ಟ್ ಕೂಡ ಕಡಿಮೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಹಿಂದ್ಗಡೆ ಹೋಗೋದ್ ಬೇಡ, ಅದ್ರ ಮೇಲೆ ಡಿಪೆಂಡ್ ಆಗೋದ್ ಬೇಡ ಅಂತೇಳಿ ಇವಿಗೆ ಮೂವ್ ಆಗ್ತಾ ಇದ್ದಾರೆ. ಹಾಗಾಗಿ ಇವಿ ಸೆಕ್ಟರ್ ಮೂವ್ ಆಗೋ ಚಾನ್ಸಸ್ ತುಂಬಾ ಇದೆ. ಮತ್ತೆ ಇದಷ್ಟೇ ಅಲ್ಲದೆ ಇವು ಬೇರೆ ಕಡೆನೂ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಗ್ರಿಡ್ ಸೆಕ್ಟರ್, ಫಾರ್ ಎಕ್ಸಾಂಪಲ್ ಈ ಗ್ರೀನ್ ಎನರ್ಜಿ ಬೇಕು ಅಂದ್ರೆ ಗ್ರಿಡ್ ಕಂಪ್ನಿಗಳು, ಪವರ್ ಟ್ರಾನ್ಸ್ಮಿಷನ್ ಕಂಪ್ನಿಗಳು, ಆ ಕಂಪ್ನಿಗಳೆಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ಬೇಕಾಗತ್ತೆ, ನಾವು ರೀಯೂಸ್ ಮಾಡ್ಬೇಕಾಗತ್ತೆ, ಚಾರ್ಜ್ ಮಾಡ್ಬೇಕಾಗತ್ತೆ. ಸೊ ಈ ಬ್ಯಾಟ್ರಿ ಕಂಪ್ನೀಸ್ಗಳು, ಅದನ್ನ ಸ್ಟೋರೇಜ್ ಮಾಡೋದು, ಅದನ್ನ ಒಂದು ರೆಂಟಲ್ಗೆ ಕೊಡೋ ಕಂಪ್ನೀಸ್ಗಳು, ಇದೆಲ್ಲ ಬೂಮ್ ಆಗೋ ಸಾಧ್ಯತೆ ಇದೆ. ನೆಕ್ಸ್ಟ್ 3 to 5 years ಅಲ್ಲಿ ಒಂದು ವಿನ್ನರ್ ಆಗಿ ಹೊರಹೊಮ್ಮತವೆ ಇವೆಲ್ಲ. ಇನ್ನೊಂದ್ ಸರ್, ಈ ಮೊನ್ನೆ ತಾನೇ ನ್ಯೂಕ್ಲಿಯರ್ ಎನರ್ಜಿನ ಪ್ರೈವೇಟೈಸೇಷನ್ಗೂ ಮೋದಿ ಗವರ್ಮೆಂಟ್ ಅನೌನ್ಸ್ ಮಾಡಿದೆ. ಅದು ಯಾವ ರೀತಿ ಇಂಪ್ಯಾಕ್ಟ್ ಬೀಳ್ಬೋದು ಅಂತ? ಸೊ ಇದು ಪ್ರೈವೇಟೈಸೇಷನ್ ಆದ್ರೆ ಏನಾಗುತ್ತೆ ಅಂತಂದ್ರೆ, ದೊಡ್ಡ ದೊಡ್ಡ ಕಂಪ್ನಿಗಳು, ಬಿಗ್ ಪ್ಲೇಯರ್ಸ್ ಇರ್ತಾರಲ್ಲ, ಈ ಬಿಗ್ ಪ್ಲೇಯರ್ಸ್ಗಳು ಹೆಮ್ಮರವಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಈ ಬಿಗ್ ಪ್ಲೇಯರ್ಸ್ ಇದ್ದಾಗ ಸಣ್ಣ ಪುಟ್ಟ ಕಂಪ್ನಿಗಳ ಸೈಡ್ ಹೋಗ್ಬಿಡುತ್ತೆ. ಈ ಬಿಗ್ ಕಂಪ್ನೀಸ್ಗಳು ಏನು, ಎಕ್ಸಾಂಪಲ್ ರಿಲಯನ್ಸ್, ಅದ್ನಿ, ಈ ತರದ ಕಂಪ್ನೀಸ್ಗಳು ಅಕಸ್ಮಾತ್ ಈ ತರದ ಫೀಲ್ಡ್ ಅಲ್ಲಿ ಎಂಟ್ರಿ ಕೊಟ್ರೆ ಅವ್ರು ಇಡೀ ದೇಶವನ್ನೇ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಆಲ್ರೆಡಿ ಬ್ರ್ಯಾಂಡ್ ಇದೆ ಅವರು. ಈ ತರದ ಪ್ರೈವೇಟೈಸೇಷನ್ ಆಯ್ತು ಅಂದ್ರೆ ಅವ್ರು ಹೂಡಿಕೆ ಮಾಡ್ತಾರೆ, ಅವ್ರ ದುಡ್ಡಿದೆ, ಸೊ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಕೆಲಸನೂ ಸಿಗುತ್ತೆ ಜಾಸ್ತಿ ಜನಕ್ಕೆ, ಅಂಡ್ ತುಂಬಾ ಬಳಕೆನೂ ಆಗುತ್ತೆ, ಪವರ್ ಎನರ್ಜಿ ಕೂಡ ಡೆವಲಪ್ ಆಗುತ್ತೆ. ಇದನ್ನ ನಾವು ಅಷ್ಟೇ ಯೂಸ್ ಮಾಡೋದಲ್ಲ, ಇವನ್ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಸೊ ಇದೆಲ್ಲ ಒಳ್ಳೇದಾಗಿ ಹೆಲ್ಪ್ ಆಗುತ್ತೆ. ಓಕೆ ಸರ್, ಈಗ ನೆಕ್ಸ್ಟ್ ಬ್ಯಾಂಕಿಂಗ್ ಮತ್ತೆ ಫೈನಾನ್ಸಿಯಲ್ ಸರ್ವಿಸ್ ಸೆಕ್ಟರ್ ಗೆ ಬರೋದಾದ್ರೆ 2030 ವೇಳೆಗೆ ಇವು ಯಾವ ರೀತಿ ಅವಾಲ್ ಆಗ್ಬಹುದು? ಅಂದ್ರೆ ಪಬ್ಲಿಕ್ ಸರ್ವಿಸ್ ಯೂನಿಯನ್ಸ್, ಪ್ರೈವೇಟ್ ಬ್ಯಾಂಕ್ಸ್, NBFCs, ಯಾಕಂದ್ರೆ ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ? ಒಂದಿಷ್ಟು ಪಬ್ಲಿಕ್ ಸರ್ವಿಸ್ ಬ್ಯಾಂಕ್ ಗಳನ್ನ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗಳನ್ನು ಕೂಡ ಮರ್ಜ್ ಮಾಡೋ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಮತ್ತೆ ಅದಕ್ಕೋಸ್ಕರ. ಸೊ ಈ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇದೆ ಅಲ್ಲ, ಇದು ಒಂಥರ ಏನಂದ್ರೆ ಎವರ್ ಗ್ರೀನ್. ಇದು ಪ್ರತಿಯೊಬ್ಬರಿಗೂ ಬೇಕು, ದಿನ ಹಣಕಾಸನ್ನ ಬಳಸ್ತಾನೆ ಇರಬೇಕು. ಇವನ್ ಕ್ಯಾಶ್ ಕಾಂಪೋನೆಂಟ್ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ ನಮ್ಮ ಬ್ಯಾಂಕಿಂಗ್ ಜೊತೆ ಡಿಪೆಂಡೆನ್ಸಿ ಇನ್ನ ಜಾಸ್ತಿ ಆಗುತ್ತೆ ಇನ್ಮೇಲೆ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ನೌ, ಎವ್ರಿಥಿಂಗ್ ಇಸ್ AI ಡ್ರಿವನ್, ಎವ್ರಿಥಿಂಗ್ ಕ್ಯಾನ್ ಬಿ ಮಾನಿಟರ್. ನನ್ನ ಸ್ಪೆಂಡ್ ನ ಮಾನಿಟರ್ ಮಾಡಬಹುದು, ನಾನು ಏನ್ ಖರ್ಚು ಮಾಡ್ತೀನಿ ಗೊತ್ತು, ನನ್ನ EMI ಗೊತ್ತು, ನಾನು ಆಟೋಮೇಷನ್ ಮಾಡ್ಕೊಳ್ಬಹುದು, ನನ್ನ ಇನ್ವೆಸ್ಟ್ಮೆಂಟ್ ಕೂಡ ಆಟೋಮೇಟ್ ಮಾಡ್ಕೋಬಹುದು. ಸೊ ಎಲ್ಲಾ ಬ್ಯಾಂಕ್ಸ್ ಗಳು ಓಪನ್ ಅಪ್ ಆಗ್ತಿದೆ, ಎಲ್ಲಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಓಪನ್ ಅಪ್ ಆಗ್ತಾ ಇದಾವೆ. ಸೊ ಇದು ಕಂಪ್ಲೀಟ್ ಆಗಿ ಜನ ಬಳಸಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಜನ ಇವಾಗ ಹೆಚ್ಚಿಗೆ ಕ್ಯಾಶ್ ಅನ್ನ ಯೂಸ್ ಮಾಡೋದಿಲ್ಲ. ಇದರಿಂದ ಏನಾಗುತ್ತೆ, ಈ ಕ್ರೆಡಿಟ್ ಸಿಸ್ಟಮ್ ಏನಿದೆಯಲ್ಲ, ಇದು ಬ್ಯಾಕ್ ಬೋನ್ ಆಫ್ ಎನ್ ಎಕಾನಮಿ. ಒಂದು ಇಂಡಿಯಾದ ಎಕಾನಮಿಯ ಬ್ಯಾಕ್ ಬೋನ್ ಇದು. ಎಷ್ಟು ವಹಿವಾಟು ಆಗುತ್ತೆ, ಬೈ ಆಗುತ್ತೆ, ಸೆಲ್ ಆಗುತ್ತೆ, ಅದು ಎಷ್ಟು ಜನ ಎಕ್ಸ್ಚೇಂಜ್ ಆಫ್ ಹ್ಯಾಂಡ್ಸ್ ಆಗುತ್ತೆ. ನಾವೇನೋ ತಗೋತೀವಿ, ಅವ್ರಿಗೆ ದುಡ್ಡು ಕೊಟ್ಟಿರ್ತೀವಿ, ಅವ್ರಿಂದ ನಮ್ಮಿಂದ ಏನೋ ತಗೋತಾರೆ, ದುಡ್ಡು ಕೊಡ್ತಾರೆ. ಈ ರೀತಿ ಒಂದು ಮನಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತಲ್ಲ, ಇದು ಗ್ರೋ ಆಗುತ್ತೆ ಕಂಟ್ರಿ. ಸೊ 12% 14% CAGR ಗ್ರೋತ್ ಆಗೋ ಚಾನ್ಸಸ್ ಇದೆ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ಸ್. ಇವನ್ ಸ್ಟಾಕ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ 5 years ಅಲ್ಲಿ ನೋಡಿದ್ರೆ. ಪ್ರೈವೇಟ್ ಬ್ಯಾಂಕ್ಸ್ ಎಸ್ಪೆಷಲಿ ROE ಒಂದು 15% ಗಿಂತ ಜಾಸ್ತಿ ಕನ್ಸಿಸ್ಟೆಂಟ್ ಆಗಿದ್ದಾವೆ. ಪ್ರೈವೇಟ್ ಬ್ಯಾಂಕ್ ಎಸ್ಪೆಷಲಿ ಲೈಕ್ HDFC ಬ್ಯಾಂಕ್ ನೋಡಿರ್ಬೋದು, ಕೋಟಕ್ ಬ್ಯಾಂಕ್ ನೋಡಿರ್ಬೋದು, ಆಕ್ಸಿಸ್ ಬ್ಯಾಂಕ್ ನೋಡಿರ್ಬೋದು, ICICI ಬ್ಯಾಂಕ್, ಇದೆಲ್ಲ ಪ್ರೈವೇಟೈಸ್ ಬ್ಯಾಂಕ್ಸ್ ಏನಿದೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅಂಡರ್ ಗವರ್ಮೆಂಟ್ ಬರೋ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳೇನಾಗುತ್ತೆ, ಸ್ವಲ್ಪ ವ್ಯಾಲ್ಯೂಯೇಷನ್ ರಿವ್ಯಾಲ್ಯೂಯೇಷನ್ ಆಗ್ಬೇಕಾಗತ್ತೆ, ಕ್ಲೀನಿಂಗ್ ಆಗ್ಬೇಕಾಗತ್ತೆ, ಮಲ್ಟಿಪಲ್ ಬ್ಯಾಂಕ್ಸ್ ಗಳು ಮರ್ಜ್ ಆಗ್ಬೇಕಾಗತ್ತೆ. ಗವರ್ಮೆಂಟ್ ಗಳು ಆಲ್ರೆಡಿ ಕೇರ್ ತಗೋತಾ ಇದ್ದಾರೆ. ಗವರ್ಮೆಂಟ್ಸ್ ಆರ್ ಆಲ್ರೆಡಿ ಮರ್ಜಿಂಗ್ ಮೆನಿ ಕಂಪನೀಸ್, ಮೆನಿ ಬ್ಯಾಂಕ್ ಗಳನ್ನ ಮರ್ಜ್ ಮಾಡ್ತಾ ಇದ್ದಾರೆ. ಇದು ಹೆಲ್ಪ್ ಆಗುತ್ತೆ, ಕನ್ಸ್ಯೂಮರ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಆಪರೇಷನ್ ಕಾಸ್ಟ್ ಸಿಕ್ಕಾಪಟ್ಟೆ ಆಗುತ್ತೆ, ಮತ್ತೆ ಟೆಕ್ನಾಲಜಿ ಬಂದಿರೋದಿಲ್ಲ. ಈ ತರದ ಒಂದು ಮರ್ಜಿಂಗ್ ಆದಾಗ ಒಳ್ಳೆ ಬೆಳೆತನ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೆ NBFCs ಕೂಡ, ಬಜಾಜ್ ಫೈನಾನ್ಸ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಫೈನಾನ್ಸ್ ಕಂಪ್ನೀಸ್ ಕೂಡ ತುಂಬಾ ಸೆಕ್ಯೂರ್ಡ್ ಲೆಂಡಿಂಗ್ ಮಾಡ್ತಾ ಇದ್ದಾರೆ. ನೀಶ್ ಸ್ಕಿಲ್ ಅಂತಾನೆ ಹೇಳ್ಬೋದು. ಮುಂಚೆ ಕೆಲವೊಂದು ಬರೀ ಗೋಲ್ಡ್ ಲೋನ್ ಕೊಡ್ತಾ ಇದ್ರು, ಈಗ ಬೇರೆ ಬೇರೆ ತರದ ಲೋನ್ಸ್ ಗಳು ಬಂದಿದೆ. ಜನ ಜಾಸ್ತಿ ವಹಿವಾಟುಗಳನ್ನು ಮಾಡ್ತಾ ಇದ್ದಾರೆ, ತಗೋತಾ ಇದ್ದಾರೆ, 1 click ಲೋನ್ಸ್ ಗಳೆಲ್ಲ ಸಿಗ್ತಾ ಇದೆ. ಸೊ ಹಾಗಾಗಿ ಇದೊಂದು ಹೈ ಗ್ರೋತ್ ಸೆಕ್ಟರ್. ಮತ್ತೆ ಒಂದು ಪೂವರ್ ಕ್ವಾಲಿಟಿ ಲೆಂಡರ್ಸ್ ಇದೆ, ಅದನ್ನ ಒಂದು RBI ಮತ್ತೆ ಗವರ್ಮೆಂಟ್ ಒಳ್ಳೆ ಒಂದು ಡಿಸಿಷನ್ ತಗೊಂಡು ಒಂದು ಅನ್ಕ್ಲೀನ್ಡ್ ಅಂದ್ರೆ ಚೆನ್ನಾಗಿಲ್ದೇ ಇರೋ NBFCs ನ ಕ್ಲೀನ್ ಮಾಡ್ಬೇಕಾಗತ್ತೆ. ಅವಾಗ ಈ ಸೆಕ್ಟರ್ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ ಸರ್, ಈಗ ನೆಕ್ಸ್ಟ್ ಈ ವರ್ಷದ ಬಹು ಚರ್ಚಿತ ಸೆಕ್ಟರ್ ಅಂದ್ರೆ ಡಿಫೆನ್ಸ್, ಸ್ಪೇಸ್. ಯಾಕಂದ್ರೆ ಆಪರೇಷನ್ ಸಿಂಧೂರ ಬಳಿಕ ಡಿಫೆನ್ಸ್ ಸ್ಟಾಕ್ಸ್ ಹೆವಿ ಬೂಮ್ ಆದವು. ಅದ್ರ ಜೊತೆ ಸ್ಪೇಸ್ ಮತ್ತೆ ಮೇಕ್ ಇನ್ ಇಂಡಿಯಾ ಥೀಮ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಗಳಿಗೆ ಇವು ಗೇಮ್ ಚೇಂಜರ್ ಆಗ್ತಾವ ಅಂತ? ಡೆಫಿನೆಟ್ಲಿ. ಯಾಕಂದ್ರೆ ಇದೊಂಥರ ಡಿಫೆನ್ಸ್ ಸೆಕ್ಟರ್ ಇಸ್ ಅ ಡಿಫೆನ್ಸಿವ್ ಸೆಕ್ಟರ್ ಅಂತ ಹೇಳ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಗ್ರೋತ್ ಸೆಕ್ಟರ್ ಹುಡುಕ್ತಾ ಇರ್ತೀವಿ, ಯಾವ್ದು ಬೂಮಿಂಗ್ ಸೆಕ್ಟರ್ ಅಂತ ಹುಡುಕ್ತಾ ಇರ್ತೀವಿ. ಬಟ್ ಅತ್ಯವಶ್ಯಕವಾಗಿರೋದು ಏನು? ಫಾರ್ ಎಕ್ಸಾಂಪಲ್ ಒಂದು ಅಪಾರ್ಟ್ಮೆಂಟ್ ಕಟ್ತೀವಿ ಅಂತಂದ್ರೂ ನಾವು ಒಂದು ಸೆಕ್ಯೂರಿಟಿ ಇರ್ಲೇಬೇಕಲ್ವಾ? ಅದೇ ತರ ನಮ್ಮ ಇಡೀ ದೇಶಕ್ಕೆ ಒಂದು ಸೆಕ್ಯೂರಿಟಿ ನಾವು ಕೊಡ್ಲಿಲ್ಲ ಅಂದ್ರೆ ಹೇಗೆ? ಹಾಗಾಗಿ ಇಡೀ ದೇಶಕ್ಕೆ ಸೆಕ್ಯೂರ್ ಮಾಡ್ಬೇಕು ನಾವು ಅಂತಂದ್ರೆ ನಮ್ಮ ಡಿಫೆನ್ಸ್ ಅಲ್ಲಿ ಮತ್ತೆ ಸ್ಪೇಸ್ ಅಲ್ಲಿ ನಾವು ಹೂಡಿಕೆ ಮಾಡ್ಲೇಬೇಕು. ಸೊ ಇಂಡಿಯನ್ ಗವರ್ಮೆಂಟ್ ಹಸ್ ಟೇಕನ್ ಎ ವೆರಿ ಬಿಗ್ ಸ್ಟೆಪ್ ಇದರಲ್ಲಿ. ಆಪರೇಷನ್ ಸಿಂಧೂರ್ ಆದ್ಮೇಲೆ ಅದು ಸಿಕ್ಕಾಪಟ್ಟೆ ದೇ ವೆಂಟ್ ಅಹೆಡ್ ಅಂಡ್ ಇನ್ವೆಸ್ಟೆಡ್. ಇಂಡಿಯನ್ ಡಿಫೆನ್ಸ್ ಬಜೆಟ್ ಹ್ಯಾಸ್ ಕ್ರಾಸ್ 6 lakh crore, 6 ಲಕ್ಷ ಕೋಟಿಗಿಂತ ಜಾಸ್ತಿ ಆಗಿದೆ ಡಿಫೆನ್ಸ್ ಬಜೆಟ್. ಹಾಗಾಗಿ ನೋಡ್ಬೋದು ಕೀ ಶಿಫ್ಟ್ ಆಗಿದೆ. ಇಂಪೋರ್ಟ್ ಮಾಡೋದ್ರ ಬದಲು ಎಕ್ಸ್ಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಇಂಪೋರ್ಟ್ ಕಡಿಮೆ ಮಾಡ್ತಿದ್ವಿ, ಎಕ್ಸ್ಪೋರ್ಟ್ ಕೂಡ ಮಾಡಕ್ ನಾವು ರೆಡಿ ಇದೀವಿ.
ಮುಂದಿನ 5-7 ವರ್ಷ ತನಕ ಆರ್ಡರ್ ಆಲ್ರೆಡಿ ವಿಸಿಬಲ್ ಇದೆ ನಮ್ಗೆ. 5-7 ವರ್ಷ ಏನ್ ಪ್ರೊಡಕ್ಷನ್ ಮಾಡಬೇಕು, ಯಾವ ತರದ ಏರ್ಕ್ರಾಫ್ಟ್, ಯಾವ ತರದ ಡಿಫೆನ್ಸ್ ಸಿಸ್ಟಮ್ಸ್ ಬೇಕು, ಎಷ್ಟು ವೆಪನ್ ಬೇಕು, ಎಲ್ಲ ಡಿಫೈನ್ಡ್ ಇದೆ. ಅದು ಪ್ರೊಡಕ್ಷನ್ ಆಗ್ಬೇಕು, ನಮ್ಗೆ ಅಷ್ಟು ಬೇಡಿಕೆ ಇದೆ. ಸೊ ಹಾಗಾಗಿ ಡಿಫೆನ್ಸ್ ಸೆಕ್ಟರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಒಳ್ಳೆ ಅದ್ಭುತ ಕಂಪನಿ ಅಂಡ್ ಸ್ಟಾಕ್ಗಳಿದೆ. ಇದ್ರಲ್ಲಿ ಮಾತ್ರ ಒಳ್ಳೆ ಹೂಡಿಕೆ ನಾವು ಮಾಡ್ಬೋದು. ಕನ್ಫರ್ಮ್ಡ್ ಆರ್ಡರ್ಸ್ ಇರುತ್ತೆ, ರಿವ್ಯೂ ಮಾಡಬೇಕು. ಎವ್ರಿ 3 months ರಿವ್ಯೂ ಮಾಡಿ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಆರ್ಡರ್ ಶೀಟ್ ಹೇಗಿದೆ, ಮುಂದಿನ 5 ವರ್ಷ ಏನ್ ಹೇಳ್ತಾ ಇದೆ, ಈವನ್ ಅರ್ನಿಂಗ್ಸ್ ಏನ್ ರಿಪೋರ್ಟ್ ಏನ್ ಹೇಳ್ತಾ ಇದೆ, ಗವರ್ಮೆಂಟ್ ಗಳಿಗೆ ತರ್ತಾ ಇರೋ ಹೊಸ ಸ್ಕೀಮ್ಗಳು ಈ ಕಂಪನಿ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ, ಇದನ್ನೆಲ್ಲ ನೋಡ್ಬಿಟ್ಟು ನಾವು ಕೂಡ ಅದರಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ತೇನ್ ಗೊತ್ತಾ, ಇದರಲ್ಲಿ ಕಾಂಪಿಟೇಟರ್ ಯಾವಾಗಿಂದ ಸಡನ್ ಆಗಿ ಬಂದ್ಬಿಡ್ಬೋದು ಅನ್ನೋ ಒಂದು ಪ್ರಾಬ್ಲಮ್ ಇಲ್ಲ. ಇದ್ರಲ್ಲಿ ಬೇರೆ ಸೆಕ್ಟರ್ ಗಳಲ್ಲಿ ಪ್ರಾಬ್ಲಮ್ ಇದೆ. ಓಕೆ, ಯಾವ್ದೋ ಒಬ್ರು ನಾಳೆ ಹೊಸ ಒಂದು ಸೆಕ್ಟರ್ ಅಲ್ಲಿ ಇನ್ನೊಂದು NBFC ಬಂದ್ಬಿಡ್ಬೋದು, ಅಥವಾ ಇನ್ನೊಬ್ರು ಯಾರೋ ಬಂದ್ಬಿಡ್ಬೋದು. ಬಟ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಈ ತರ ಒಂದು ಡಿಫೆನ್ಸ್ ದೊಡ್ಡದಾಗಿ ಹೂಡಿಕೆ ಮಾಡಿ ನಾನು ಕೂಡ ಡಿಫೆನ್ಸ್ ವೆಪನ್ಸ್ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ, ಏರ್ಕ್ರಾಫ್ಟ್ ಬಿಲ್ಡ್ ಮಾಡ್ತೀನಿ ಅನ್ನೋ ಬರೋದ್ ಕಾಂಪಿಟೇಟರ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಸೊ ಹಾಗಾಗಿ ಇದೊಂದು ಮೋನೋಪೋಲಿ ಇರೋ ಸೆಕ್ಟರ್ ಇದು. ಈ ಸೆಕ್ಟರ್ ಗಳಲ್ಲಿ ಹೂಡಿಕೆ, ಯಾವ ಸ್ಟಾಕ್ ಗಳಲ್ಲಿ ಹೂಡಿಕೆ ಮಾಡಿದ್ರು ಕೂಡ ಒಂದು ಒಳ್ಳೆ ರಿಟರ್ನ್ಸ್ ಅದ್ಭುತವಾಗಿ ಸಿಗೋ ಚಾನ್ಸಸ್ ಅಂತೂ ಸಿಕ್ಕಾಪಟ್ಟೆ. ಓಕೆ ಸರ್, ಈಗ ಅಂದ್ರೆ ಇನ್ನೊಂದು ಫಾರ್ಮಾ ಮತ್ತೆ ಹೆಲ್ತ್ ಕೇರ್ ಕೂಡ ಬರುತ್ತೆ. ಯಾಕಂದ್ರೆ ಕೋವಿಡ್ ನಂತರದ ದಿನಗಳಲ್ಲಿ ಒಂದಿಷ್ಟು ಸ್ಟ್ರಕ್ಚರಲ್ ಗ್ರೋತ್ ಅನ್ನ ಕಾಣ್ತು. ಆ ಗ್ರೋತ್ ಇನ್ನೂ ಇದೆಯಾ? ನೆಕ್ಸ್ಟ್ 5 year ಔಟ್ಲುಕ್ ಏನ್ ಸರ್? ಸೊ ಕೋವಿಡ್ ಏನಾಯ್ತು, ಒನ್ ಟೈಮ್ ಸಿಚುವೇಶನ್ ಬಂತು. ಆ ತರ ಬಂದಾಗ ಎಫೆಕ್ಟ್ ಆಯ್ತು, ಗವರ್ಮೆಂಟ್ಗೂ ಎಫೆಕ್ಟ್ ಆಯ್ತು, ಎಲ್ಲಾ ದೇಶಗಳಿಗೆ ಎಫೆಕ್ಟ್ ಆಯ್ತು. ನಮ್ಮಲ್ಲೂ ಸಿಕ್ಕಾಪಟ್ಟೆ ಬೇಡಿಕೆ ಬಂತು, ಸಿಕ್ಕಾಪಟ್ಟೆ ಸಣ್ಣ ಪುಟ್ಟ ಕಂಪ್ನಿಗಳೆಲ್ಲ ಹುಟ್ಕೊಂಡ್ವು. ಸೊ ಆ ಕಂಪ್ನಿಗಳು ಕೂಡ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಇಂಪೋರ್ಟ್ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಯ್ತು. ಬಟ್ ಏನು ಅಂದ್ರೆ ಇದು ಒಂದು ನಾರ್ಮಲ್ ಪೇಸ್ ಅಲ್ಲಿ ಹೋಗ್ತಾ ಇರುತ್ತೆ, ಸ್ಪೈಕ್ ಆಗೋದಿಲ್ಲ. ಸಡನ್ ಆಗಿ ಸ್ಪೈಕ್ ಆಗ್ಬಿಟ್ಟು ದೊಡ್ಡದಾಗಿ ಏನು ಇರೋದಿಲ್ಲ, ಬಟ್ ಕಂಟಿನ್ಯೂಸ್ ಗ್ರೋತ್ ಇರೋ ಸೆಕ್ಟರ್ ಇದು. ಯಾಕೆಂದ್ರೆ ನಿಮಗೆ ಗೊತ್ತು, ನಾವು ಏನೇ ಇಲ್ಲ ಅಂದ್ರೂ ನಮ್ಮ ಹೆಲ್ತ್ ಚೆಕಪ್ ಮಾಡಿಸ್ತೀವಿ, ಗುಳಿಗೆಗಳನ್ನು ತಗೊಂತೀವಿ, ಪಿರಿಯಾಡಿಕ್ ರಿವ್ಯೂ ಹೋಗ್ತೀವಿ, ಹಾಸ್ಪಿಟಲ್ಸ್ಗಳು ಬೇಕೇ ಬೇಕು, ಎಷ್ಟಿದ್ರು ತುಂಬಿರ್ತವೆ. ಸೊ ಕಾಯಿಲೆಗಳಂತೂ ಕಮ್ಮಿನೇ ಇಲ್ಲ, ನೂರಾರು ತರದ ಕಾಯಿಲೆಗಳಿದೆ. ಸೊ ಹಾಗಾಗಿ ಇದು ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಾ ಇರುತ್ತೆ. ಸೊ ಹೆಲ್ತ್ ಕೇರ್ ಸೆಕ್ಟರ್ ಇಸ್ ಎವರ್ ಗ್ರೀನ್ ಸೆಕ್ಟರ್. ಸೊ ಒಂದು 10-12% CAGR ಅಲ್ಲಿ ಪ್ರತಿ ವರ್ಷ ಮುಂದೆ ಹೋಗ್ತಾನೆ ಇರುತ್ತೆ. ಹಾಸ್ಪಿಟಲ್ಸ್, ಡಯಾಗ್ನೋಸ್ಟಿಕ್ಸ್, ಸ್ಪೆಷಾಲಿಟಿ ಫಾರ್ಮಾ ಕಂಪ್ನೀಸ್ಗಳು, ಮೆಡಿಕಲ್ ಡಿವೈಸಸ್ಗಳು ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಪ್ರತಿಯೊಬ್ಬರು ಮನೆಗೂ ಎಲ್ಲ ಡಿವೈಸಸ್ಗಳು ಇಟ್ಕೊಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೋತಾರೆ, ಮನೆಗೆ ಬಂದು ಬ್ಲಡ್ ಸ್ಯಾಂಪಲ್ ತಗೊಂಡು ಹೋಗ್ತಾರೆ, ರಿಪೋರ್ಟ್ ಮನೆಗೆ ಬರುತ್ತೆ. ಆಮೇಲೆ ಹೋಗಿ ರಿಪೋರ್ಟ್ ತೋರಿಸ್ಬಿಟ್ಟು ಗುಳಿಗೆಗಳನ್ನು ತಗೋತಾರೆ. ಗುಳಿಗೆ ಕೊಟ್ಟಿಲ್ಲ ಅಂದ್ರೂ ಡಾಕ್ಟರ್ ಕೇಳಿ ತಗೋತಾರೆ. ಈಗ ಅಂದ್ರೆ ಎಷ್ಟು ಬೇಡಿಕೆ ಇದೆ ಅಂತಂದ್ರೆ ಇದಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಒಳ್ಳೆ ಆಕ್ಚುಲಿ ಶೇರ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಕಂಪ್ನಿಗಳಿದೆ. ಒಂದ್ 2-3 ಕಂಪ್ನಿಗಳನ್ನ ನಾನು ಹೇಳ್ಬೋದು. ಅಪೋಲೋ ಹಾಸ್ಪಿಟಲ್ಸ್ ನೀವು ನೋಡ್ಬೋದು, ಆ ಶೇರ್ಗಳನ್ನು ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಫೋರ್ಟಿಸ್ ಹೆಲ್ತ್ ಕೇರ್ ನೀವು ನೋಡ್ಬೋದು, ಅಥವಾ ನಾರಾಯಣ ಹೃದಯಾಲಯ ನೋಡ್ಬೋದು. ಯಾರಿಗಿಲ್ಲ ಸರ್ ಹಾರ್ಟ್ ಪ್ರಾಬ್ಲಮ್ಸ್ ಹೇಳಿ? ಸೊ ಈ ಕಂಪ್ನಿಗಳನ್ನ ಬರೀ ಹೋಗಿ ಆ ಸ್ಟಾಕ್ ಅನ್ನು ಅನಲೈಸ್ ಮಾಡಿ ನೋಡಿ. ನೀವು 2-3 ಕಂಪ್ನಿಗಳನ್ನ ನಾನು ಹೆಸರು ಹೇಳಿದೆ, ಯಾವುದನ್ನ ನಾನು ರೆಕಮೆಂಡೇಶನ್ ಮಾಡ್ತಾ ಇಲ್ಲ ಅಲ್ಲಿ, ಬಟ್ ಎಕ್ಸಾಂಪಲ್ ಹೇಳ್ತೇನೆ. ಇವು ಅಗೇನ್ ದೀಸ್ ಆರ್ ಮೊನೋಪೋಲಿ. ಸೊ ಅದೇ ರೀತಿ ಗುಳಿಗೆ ಕಂಪ್ನೀಸ್ಗಳಿದೆ, ಎಷ್ಟೊಂದು ಸನ್ ಫಾರ್ಮಾ ಇದೆ, ಈ ರೀತಿ ಬೇರೆ ಡಿವಿಸ್ ಲ್ಯಾಬ್ ಇದೆ, ಡಾಕ್ಟರ್ ರೆಡ್ಡಿ ಇದೆ, ಈ ತರ ಬೇರೆ ಗುಳಿಗೆ ಮಾಡೋ ಕಂಪ್ನೀಸ್ ಕೂಡ ಇದೆ. ಬಟ್ ಇದಕ್ಕೆ ರಿಸ್ಕ್ ಏನಿದೆ ಅಂತಂದ್ರೆ ಈ ಟ್ರಂಪ್ ನ ಟ್ಯಾರಿಫ್. ಇಲ್ಲಿಂದ ಏನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ನಾವು, ಅಲ್ಲಿ ಟ್ರಂಪ್ ಸಡನ್ ಆಗಿ ಒಂದು ಟ್ಯಾರಿಫ್ ಹಾಕ್ಬಿಟ್ರು ಎಕ್ಸಾಂಪಲ್. ಸೊ ಹಾಗಾಗಿ ಮೆಡಿಸಿನ್ಸ್ ಮತ್ತೆ ಮೆಡಿಸಿನ್ ಡಿವೈಸಸ್ ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇವ್ರಿಗೆ ಆಲ್ವೇಸ್ ಈ ಪ್ರಾಬ್ಲಮ್ ಇರುತ್ತೆ, ಬಟ್ ಏನ್ ಗೊತ್ತಾ, ಲೋಕಲ್ ಅಲ್ಲೇ ಸಿಕ್ಕಾಪಡೆ ಕನ್ಸಂಪ್ಷನ್ ಇದೆ. ಹೋಗಿ ಹೊರಗಡೆ ಕೊಡ್ಲಿಲ್ಲ ಅಂದ್ರೆ ಒಳಗಡೆ ಖರ್ಚಾಗುತ್ತೆ. ಬಟ್ ಹಾಸ್ಪಿಟಲ್ಸ್ಗೆ ರಿಸ್ಕೇ ಇಲ್ಲ. ಹಾಸ್ಪಿಟಲ್ಸ್ಗೆ ಈ ಟ್ಯಾರಿಫ್ಗೂ ಹಾಸ್ಪಿಟಲ್ಗೆ ಏನ್ ಸಂಬಂಧ ಇಲ್ಲ. ಬಟ್ ಟ್ಯಾರಿಫ್ ಹಾಕಿದ್ರೆ ಹಾಸ್ಪಿಟಲ್ಸ್ಗೂ ಏನಾಗುತ್ತೆ, ಅವ್ರು ಯೂಸ್ ಮಾಡೋ ಮೆಡಿಕಲ್ ಡಿವೈಸಸ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಅವ್ರು ಇಂಪೋರ್ಟ್ ಮಾಡ್ಕೊಂಡ್ರೆ ಬೇರೆ ದೇಶದಿಂದ, ಬಟ್ ಇಂಪೋರ್ಟ್ ಕಡಿಮೆ ಮಾಡ್ತಾರೆ. ಈಗೆಲ್ಲ ಇಂಡಿಯಾದಲ್ಲೇ ಪ್ರೊಡಕ್ಷನ್ ಆಗೋದ್ರಿಂದ ಹಾಸ್ಪಿಟಲ್ಸ್ ಆರ್ ಡ್ರಿವನ್, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ. ಇನ್ನು ಹೆಚ್ಚಿಗೆ ಊರುಗಳಲ್ಲಿ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಆಗ್ತಾ ಇದಾವೆ. ಹಾಗಾಗಿ ದಿಸ್ ಈಸ್ ಎ ವೆರಿ ಗುಡ್ ಎವರ್ಗ್ರೀನ್ ಸೆಕ್ಟರ್. ಓಕೆ ಸರ್, ಈಗ ನೆಕ್ಸ್ಟ್ ಗೋಲ್ಡ್ ಅಂಡ್ ಸಿಲ್ವರ್ ಮತ್ತೆ ಕಮಾಡಿಟೀಸ್ ಪೋರ್ಟ್ಫೋಲಿಯೋ ಹೆಡ್ಜ್ ಆಗಿ ಮುಂದಿನ 5 ವರ್ಷಗಳಲ್ಲಿ ಯಾವ ರೋಲ್ ಅನ್ನ ಪ್ಲೇ ಮಾಡಬಹುದು? ಯಾಕಂದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಸೆಕ್ಟರ್ ಅನ್ಬಹುದು. ಸೊ ಈ ಗೋಲ್ಡ್ ಮತ್ತೆ ಸಿಲ್ವರ್ ಏನಿದೆ ಅಲ್ಲ, ಒಂದು ಎವರ್ ಗ್ರೀನ್ ಅಂತ ಹೇಳ್ತೀನಿ ನಾನು. ಎವರ್ ಗ್ರೀನ್ ಅಂತಂದ್ರೆ ಇದರಲ್ಲಿ ಯಾವುದೇ ಒಂದು ಸೆಕ್ಟರ್ ಸಾಟಿ ಇಲ್ಲ. ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಯಾವುದೋ ಒಂದು ಸ್ಟಾಕ್ ಗೋಲ್ಡ್ಗೆ ಮತ್ತೆ ಸಿಲ್ವರ್ಗೆ ಸಾಟಿ ಇಲ್ಲ. ಸೊ ನಮ್ಮ ಹಿಂದಿನ ಕಾಲದಿಂದ ನಾವು ನೋಡ್ಕೊಂತಾನೆ ಬಂದಿದೀವಿ. ಗೋಲ್ಡ್ ಸಿಲ್ವರ್ ಇಸ್ ಅನ್ ಸೇಫ್ ಅಸೆಟ್. ಅಂದ್ರೆ ಯಾವಾಗ್ಲೂ ಮೇಲ್ಗಡೆ ಹೋಗ್ತಾ ಇರುತ್ತೆ, ಕಡಿಮೆ ಆದ್ರೂ ಕೂಡ ಮತ್ತೆ ಬಿದ್ದ ಮೇಲೆ ಮತ್ತೆ ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಬಟ್ ಚೇಸ್ ಮಾಡಬಾರ್ದು. ಮೇಲ್ಗಡೆ ಹೋದಾಗ ಮಿಸ್ ಆಯ್ತು ಅಂತ ಮೇಲ್ಗಡೆ ಹೋಗಿ ತಗೊಳ್ಳೋದಲ್ಲ. ಕೆಳಗಡೆ ಬಿದ್ದಾಗೆಲ್ಲ ಆಪರ್ಚುನಿಟಿ ಯಾವಾಗ ಸಿಗುತ್ತೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಮಾಡ್ಕೊಂಡು ಗೋಲ್ಡ್ ಅಲ್ಲಿ ಸಿಲ್ವರ್ ಅಲ್ಲಿ ಹೂಡಿಕೆ ಮಾಡ್ತಾ ಹೋದ್ರೆ ಅದ್ಭುತವಾಗಿ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ, ಇದು ಕೇವಲ ಇಂಡಿಯಾದಲ್ಲಿ ಡಿಪೆಂಡೆಂಟ್ ಆಗಿರೋದಲ್ಲ, ಇದು ಜಗತ್ತೇ ಇದ್ರ ಹಿಂದ್ಗಡೆ ಓಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಹೊಸದೊಂದು ಕ್ರಿಪ್ಟೋ ಕರೆನ್ಸಿ ಬಂದು, ಟೆಥರ್ ಅಂತ ಒಂದು ಕ್ರಿಪ್ಟೋ ಕರೆನ್ಸಿನ ಗೋಲ್ಡ್ ಇಂದ ಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಗೋಲ್ಡ್ ನ ಬ್ಯಾಕ್ ಮಾಡಿ ಬರ್ತಿರೋ ಒಂದು ಟೆಥರ್ ಅನ್ನೋ ಒಂದು ಕ್ರಿಪ್ಟೋ ಕರೆನ್ಸಿ. ಅಂದ್ರೆ ಈ ತರ ಹೊಸದ
ಈವನ್ ಬ್ರಿಕ್ ಕರೆನ್ಸಿ ಲಾಂಚ್ ಮಾಡ್ಬೇಕು, ಅದಕ್ಕೂ ಗೋಲ್ಡ್ ಬ್ಯಾಕಿಂಗ್ ಬೇಕು. Yes, ಇದೆ ಬೇರೆ ಬೇರೆ ಎಲ್ಲಾ ಕಂಟ್ರಿಗಳು ಏನೇ ಹೊಸದೊಂದು ಮಾಡಿದಾಗ ಒಂದು ಗೋಲ್ಡ್ ನ ಬ್ಯಾಕಿಂಗ್ ಆಗಿ ಇಟ್ಕೋತಾರೆ ಅಥವಾ ಹೆಡ್ಜ್ ಆಗಿ ಇಟ್ಕೋತಾರೆ. ಸೊ ಈ ಹೆಡ್ಜ್ ಆಗಿ ಇಟ್ಕೊಳ್ಳೋದು, ಸೇಫ್ಟಿಯಾಗಿ ಇಟ್ಕೊಳ್ಳೋದ್ರಿಂದ ಗೋಲ್ಡ್ಗಂತೂ ಯಾವತ್ತೂ ವ್ಯಾಲ್ಯೂ ಕಮ್ಮಿ ಆಗೋದೇ ಇಲ್ಲ. ಸೊ ಹಾಗಾಗಿ ಗೋಲ್ಡ್ ಅಲ್ಲಿ ಸತತವಾಗಿ ಒಂದು ETF ಮಾಡೆಲ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳ್ತೀನಿ ನಾನು. ಪ್ರತಿ ದಿನ ಮಾಡೋದಲ್ಲ, ಬಿದ್ದಾಗ ಮಾಡಬೇಕು. ಅಟ್ಲೀಸ್ಟ್ ಪ್ರತಿ ಮಂತ್ಲಿ ಒಂದ್ಸರಿ ಹೂಡಿಕೆ ಮಾಡ್ತಾ ಹೋಗ್ಬೇಕು. ಇದನ್ನ ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ 2 ರಿಂದ 3 ವರ್ಷ 5 ವರ್ಷ ಡೌನ್ ದ ಲೈನ್ ನೋಡಿದ್ರೆ ಡಬಲ್ ಆಗೋ ಚಾನ್ಸಸ್ ಇದೆ. ಅಷ್ಟು ನಾನು ಹಿಂದಿನ ಬರೀ 1 ವರ್ಷ 2 ವರ್ಷ 3 ವರ್ಷ ತಗೊಂಡ್ರೆ ಗೋಲ್ಡ್ ಸಿಲ್ವರ್ ನಮಗೆ 100% ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ. ಓಕೆ, ಅನ್ಸರ್ಟನಿಟಿ ಇನ್ನ ಜಾಸ್ತಿ ಆಗ್ತದೆ. ಟ್ರಂಪ್ ಟ್ಯಾರಿಫ್ ಈ ತರದ ಇಶ್ಯೂಸ್ ಬರ್ತಾನೆ ಇರುತ್ತೆ, ವಾರ್ಗಳು ಇದ್ದೇ ಇರುತ್ತೆ, ಅನ್ಸರ್ಟನಿಟೀಸ್ ಇದ್ದೇ ಇರುತ್ತೆ. ಹಾಗಾಗಿ ಗೋಲ್ಡ್ ಸಿಲ್ವರ್ ಮೇಲ್ಗಡೆ ಹೋಗ್ತಾನೆ ಇರುತ್ತೆ. ಸಿಲ್ವರ್ ಕೂಡ ಗೋಲ್ಡ್ ಸೇಫ್ ಅಲ್ಲ, ಆದ್ರೆ ಸಿಲ್ವರ್ ಎಲ್ಲಾ ಪ್ರಾಡಕ್ಟ್ಸ್ ಗಳಲ್ಲಿ ಯೂಸ್ ಆಗತ್ತೆ. EV ನಲ್ಲಿ ಯೂಸ್ ಆಗುತ್ತೆ, AI ನಲ್ಲಿ ಯೂಸ್ ಆಗುತ್ತೆ, ಟೆಕ್ನಾಲಜೀಸ್ ಯೂಸ್ ಆಗುತ್ತೆ, ನೆಟ್ವರ್ಕ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಆಗುತ್ತೆ. ಸೊ EVದು ಯೂಸೇಜ್ ತುಂಬಾ ಇದೆ ಇಡೀ ಗ್ಲೋಬಲ್ ಅಲ್ಲಿ. ಈವನ್ ರಾಬರ್ಟ್ ಕಿಯೋಸ್ಕಿ ಹೇಳಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಬಿಟ್ ಕಾಯಿನ್ ಆಗುತ್ತೆ ಸಿಲ್ವರ್, ಅಂದ್ರೆ ಆ ಪರಿ ಅದು ಬೆಳೆಯುತ್ತೆ ಅಂತ ಹೇಳಿದ್ದಾರೆ ಹೆಮ್ಮರವಾಗಿ. ಸೊ ನೋಡ್ಬೇಕು, ಕಾದ್ ನೋಡ್ಬೇಕು. ಬಟ್ ಐ ಹ್ಯಾವ್ ಮೋರ್ ಕ್ಲಾರಿಟಿ ಆನ್ ಎ ಲಾಂಗ್ ಟರ್ಮ್ ವ್ಯೂ. 10 ರಿಂದ 15% ಮಂತ್ ಇಯರ್ಲಿ ಏನ್ ಗ್ರೋತ್ ಇದೆ ಅದಕ್ಕಂತೂ ಯಾವುದೇ ರೀತಿಯ ತೊಂದರೆ ಇಲ್ಲ. ಓಕೆ ಸರ್, ಈಗ ಮ್ಯೂಚುವಲ್ ಫಂಡ್ ಮತ್ತೆ ETF, ಡೈರೆಕ್ಟ್ ಸ್ಟಾಕ್ಸ್ ನೆಕ್ಸ್ಟ್ 5 ಇಯರ್ ಅಲ್ಲಿ ಯಾವ್ದು ರೈಟ್ ಅಲೋಕೇಶನ್ ಸ್ಟ್ರಾಟಜಿ ಅಂತ, ಈ 3ರಲ್ಲಿ ಹೇಗಿರ್ಬೇಕು ಅಂತ? ಎಸ್, ಸೊ ಒಂದ್ ಅಲೋಕೇಶನ್ ಸ್ಟ್ರಾಟಜಿ ಮೇ ನಾಟ್ ಬಿ ರೈಟ್ ಫಾರ್ ಎವ್ರಿಬಡಿ. ಒಬ್ಬೊಬ್ಬರಿಗೆ ಒಂದೊಂದು ಸ್ಟ್ರಾಟಜಿ ಯೂಸ್ ಆಗುತ್ತೆ. ಬಟ್ ಯೂಶಲಿ ಜನರಲ್ ಆಗಿ ನಾನು ಹೇಳ್ಬೇಕು, ಎಲ್ಲರೂ ಮೆಜಾರಿಟಿ ಫಾಲೋ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಒಂದು ಫ್ರೇಮ್ ವರ್ಕ್ ಮಾಡ್ಕೋಬೇಕು. ನಾವು ಒಂದು ಫ್ರೇಮ್ ವರ್ಕ್ ಮಾಡಬೇಕು, ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಒಂದು ಫ್ರೇಮ್ ವರ್ಕ್ ಮಾಡ್ಕೋಬೇಕು. ನಮ್ಮ ಫ್ರೇಮ್ ವರ್ಕ್ ಹೇಗಿರ್ಬೇಕಪ್ಪ ಅಂತಂದ್ರೆ 60 to 70% ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹೋಗ್ಬೇಕು, ಇಲ್ಲ ETFs ಹೋಗ್ಬೇಕು. ಕೋರ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ರೆ ಏನು ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ಮ್ಯಾಕ್ರೋ ಟ್ರೆಂಡ್ಸ್ ಏನಾಗ್ತಾ ಇದೆ ಅದನ್ನೆಲ್ಲ ಸೈಡಿಗೆ ಇಟ್ಟು ನಾ ಮಂತ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ತೀನಪ್ಪ. ನನಗೆ 12 ರಿಂದ 15% CAGR 20 ವರ್ಷಕ್ಕೆ ಬಿಟ್ಟು ನೋಡಿದ್ರೆ ಸಿಕ್ಕಾಪಟ್ಟೆ ಹೆಮ್ಮರವಾಗಿ ಬೆಳೆದಿರುತ್ತೆ. ಅಥವಾ ETF ಮಾಡ್ತೀನಿ, ಮಂತ್ಲಿ 5,000 ರೂಪಾಯಿ ಮಾಡ್ತೀನಿ, ಮಂತ್ಲಿ ಹೂಡಿಕೆ ಮಾಡ್ತೀನಿ. 60 ರಿಂದ 70% ಆಫ್ ಮೈ ಪೋರ್ಟ್ಫೋಲಿಯೋ ETF ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು. ಇನ್ನು ಉಳಿದಿದ್ದ ಫಂಡ್ ನಾನು ಡೈರೆಕ್ಟ್ ಆಗಿ ಹೂಡಿಕೆ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ನಮಗೆ ಗೊತ್ತಿರೋ ಸ್ಟಾಕ್ಸ್ ಅಲ್ಲಿ, ನಮಗೆ ಐಡಿಯಾ ಇರೋ ಸೆಕ್ಟರ್ ಗಳಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬಿಟ್ಟು, ಬಿಸ್ನೆಸ್ ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ಟು, ವ್ಯಾಲ್ಯೂಯೇಷನ್ಸ್ ನ ನೋಡ್ಕೊಂಡ್ಬಿಟ್ಟು ಒಂದು 3 ವರ್ಷದ ಮಿನಿಮಮ್ ಹಾರಿಸನ್ ಇಟ್ಕೋಬೇಕು. ಸುಮಾರು ಜನಕ್ಕೆ ಪೇಷನ್ಸ್ ಇಲ್ಲ. ಇವತ್ತು ತಗೊಂಡ್ಬಿಟ್ಟು ನಾಳೆ ಮಾರ್ಬೋದಾ ಅಂತ ಕೇಳ್ತಾರೆ. ಸರ್ 1% ಮೇಲ್ಗಡೆ ಹೋಗಿದ್ರೆ ನಾಳೆ ಮಾರ್ಬೋದಾ ಅಂತ. ನೀವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ, ನೀವು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆಯೋಕೆ ಬಿಡೋದಿಲ್ಲ ಅಂತಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಹೇಗೆ ನಿಮ್ಗೆ ರಿಟರ್ನ್ಸ್ ಕೊಡುತ್ತೆ? ಸುಮಾರು ಕಥೆಗಳನ್ನು ಕೇಳಿರ್ತೀರಾ, ಐಚರ್ ಮೋಟರ್ಸ್ ಕೇಳಿರ್ತೀರಾ, ಇನ್ಫೋಸಿಸ್ ಕೇಳಿರ್ತೀರಾ, ವಿಪ್ರೋ ಕೇಳಿರ್ತೀರಾ. 10 ವರ್ಷದಿಂದ ಹೂಡಿಕೆ ಮಾಡಿದ್ರೆ ಇವಾಗ 10 ಕೋಟಿ ಇರೋದು ಅನ್ಸುತ್ತೆ. ಬಟ್ ಇವತ್ತು ನಾವು ಆ ತಪ್ಪು ಮಾಡಬಾರ್ದಲ್ವಾ? ಹಾಗಾಗಿ ಶಾರ್ಟ್ ಟರ್ಮ್ ಪ್ಲಾನಿಂಗ್ ಬೇಡ, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ಬೋದು, ಡೈರೆಕ್ಟ್ ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡ್ಬೋದು. ಇದನ್ನ ಹೊರತುಪಡಿಸಿ ಇನ್ಶೂರೆನ್ಸ್ ಮಾಡ್ಕೊಳ್ಳಿ, RD ಮಾಡಿ, FD ಮಾಡಿ. ನೀವು ಬೇರೆ ಏನು ಬೇಸಿಕ್ ನೆಸೆಸಿಟೀಸ್ಗೆ, ಕಿಡ್ಸ್ ಪ್ಲಾನಿಂಗ್ ಏನ್ ಬೇಕು, ಅವ್ರ ಎಜುಕೇಶನ್ಗೆ ಏನ್ ಬೇಕು, ಅವ್ರಿಗೆ ಏನೇನ್ ಸೇವಿಂಗ್ಸ್ ಬೇಕು, ನಿಮಗೊಂದು ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ, ಏನೇ ಹೆಲ್ತ್ ಬೆನಿಫಿಟ್ಸ್ ಬೇಕಾದ್ರೂ ತಗೊಳಕ್ಕೆ ಎಲ್ಲ ಮಾಡಬೇಕು. ಎಲ್ಲ ಮಾಡಿ ಉಳಿದಿದ್ದ ದುಡ್ಡಲ್ಲಿ ನೀವು ಕೂಡ ಮ್ಯೂಚುವಲ್ ಫಂಡ್ ಅಲ್ಲಿ ಜೊತೆಗೆ ಒಂದು ಡೈರೆಕ್ಟ್ ಸ್ಟಾಕ್ ಅಲ್ಲೂ ಕೂಡ ಹೂಡಿಕೆ ಮಾಡಬಹುದು ಅಂತ ಹೇಳ್ತೀನಿ. ಓಕೆ ಸರ್, ಈಗ ನೆಕ್ಸ್ಟ್ 5 ವರ್ಷದ ಇನ್ವೆಸ್ಟ್ಮೆಂಟ್ ರೋಡ್ ಮ್ಯಾಪ್ ಮಾಡುವಾಗ ಹೂಡಿಕೆದಾರರು ಅಥವಾ ಬಿಗಿನರ್ಸ್ ಯಾರೇ ಆಗ್ಲಿ ಒಂದಿಷ್ಟು ಕಾಮನ್ ಮಿಸ್ಟೇಕ್ ಗಳನ್ನ ಮಾಡ್ತಾರೆ. ಅವುಗಳನ್ನ ಯಾವ ರೀತಿ ಅವಾಯ್ಡ್ ಮಾಡಬಹುದು? ಆ ಮಿಸ್ಟೇಕ್ ಗಳು ಏನು ಅಂತ? ಎಸ್, ಸುಮಾರು ಜನ ಮಿಸ್ಟೇಕ್ ಅಂತೂ ಖಂಡಿತ ಮಾಡ್ತಾರೆ. ಯಾಕೆ ಅಂತಂದ್ರೆ ಚೇಸ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಚೇಸಿಂಗ್. ಮೊದಲು ಅದು ಬಿದ್ದಾಗ ಹೆದರ್ಕೊಳ್ಳೋದು. ಬೈ ದ ಫಿಯರ್ ಅಂಡ್ ಸೆಲ್ ದ ಗ್ರೀಡ್ ಅಂತ ಹೇಳ್ತೀವಿ ನಾವು. ಓಕೆ, ಅಂದ್ರೆ ಎಲ್ಲರೂ ಹೆದರ್ಕೋತಾ ಇರ್ತಾರಲ್ಲ, ಅವಾಗ ಬೈ ಮಾಡೋ ಯೋಚನೆ ಮಾಡಿ. ಯಾಕಂದ್ರೆ ಅಂಡರ್ ವ್ಯಾಲ್ಯೂಡ್ ಇರುತ್ತೆ, ಕಡಿಮೆ ಪ್ರೈಸ್ ಸಿಗ್ತಾ ಇರುತ್ತೆ, ಕಡಿಮೆ ಬೆಲೆಗೆ ಸಿಗ್ತಾ ಇರುತ್ತೆ. ಅದೇ ಸ್ಟಾಕ್ ನ ನಾವು ಜಾಸ್ತಿ ಬೆಲೆಗೆ ತಗೊಳಕ್ಕಿಂತ ಅದೇ ಸ್ಟಾಕ್ ಕಡಿಮೆ ಬಿದ್ದಾಗ ತಗೋಬೇಕು. ಆದ್ರೆ ಫಂಡಮೆಂಟಲ್ಸ್ ಚೆನ್ನಾಗಿರ್ಬೇಕು. ಕಾರಣಾಂತರಗಳಿಂದ ಬಿದ್ದಿರ್ಬೋದು, ಆದ್ರೆ ಕಂಪನಿ ಇನ್ನ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿದೆ ಅಂದ್ರೆ ಆ ಶೇರ್ಗಳನ್ನ ಕಡಿಮೆ ಬೆಲೆಯಲ್ಲಿ ನಾವು ತಗೋಬೇಕು. ಆ ಸೆಕ್ಟರ್ ಗಳನ್ನ ನೋಡಿ ತಗೋಬೇಕು. ಹೊರತು ಲೇಟ್ ಆಗಿ ಆಲ್ರೆಡಿ ಹೋಗ್ಬಿಟ್ಟಿದೆ, ಮೇಲ್ಗಡೆ ಹೋಗ್ಬಿಟ್ಟಿದೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಫೋಮೋ ಎಫೆಕ್ಟ್ ಅಲ್ಲಿ ಹೋಗಿ ಹೈ ಅಲ್ಲಿ ತಗೋಬಾರ್ದು. ಸೊ ದಿಸ್ ಇಸ್ ದ ಫಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ಮೋಸ್ಟ್ ಆಫ್ ದ ಪೀಪಲ್ ಡು. ಕಡಿಮೆ ಇದ್ದಾಗ ಏನು ಅವ್ರಿಗೆ ಭಯ, ಮೇಲ್ಗಡೆ ಓದ್ಕೊಳ್ಳೆ ಸ್ಟಾರ್ಟ್ ಆದ್ರೆ ಸರ್ ತಗೋಬಹುದಾ ಅಂತ ಕೇಳ್ತಾರೆ. ಯಾಕೆಂದ್ರೆ ಈ ಮಿಸ್ ನ ಮಾಡ್ಬಾರ್ದು. ಬಸ್ ಸ್ಟ್ಯಾಂಡ್ ಅಲ್ಲೇ ಬಸ್ಸನ್ನ ಹತ್ತಬೇಕು. ಹೋಗುತ್ತಿರೋ ಬಸ್ಸನ್ನ ಹೋಗತ್ತಿದ್ರೆ ನಿಮಗೆ ಪ್ರಾಬ್ಲಮ್. ಸೊ ಇದನ್ನೊಂದು ನೀವು ಪಾಯಿಂಟ್ ಅನ್ನ ಕ್ಲಿಯರ್ ನೋಡ್ಕೋಬೇಕು. 2ನೇ ಪಾಯಿಂಟ್, ಓವರ್ ಡೈವರ್ಸಿಫಿಕೇಶನ್. ಇರೋ ಬರೋ ಸ್ಟಾಕ್ ಎಲ್ಲ ತಗೊಂಡಿಟ್ಕೊಳ್ಳೋದು, ಮಾರ್ಕೆಟ್ ಇರೋ ಬರೋ ಮ್ಯೂಚುವಲ್ ಫಂಡ್ ಎಲ್ಲ ತಗೊಂಡಿಟ್ಕೊಳ್ಳೋದು. ನೋ, ನೀವು ತುಂಬಾ ಡೈವರ್ಸಿಫಿಕೇಶನ್ ಮಾಡಿದ್ರೆ ಏನು ಇಲ್ಲ. ಮಾಸ್ಟರ್ ಆಫ್ ಆಲ್ ಈಸ್ ಜಾಕ್ ಆಫ್ ನನ್ ಅಂತ ಹೇಳ್ತೀವಿ ಅಲ್ವಾ? ಎಲ್ಲದ್ರಲ್ಲೂ ನಾನು ಎಲ್ಲಾ ಸ್ಟಾಕು ತಗೊಂತೀನಿ, ಎಲ್ಲಾ ಸೆಕ್ಟರ್ ಅಲ್ಲೂ ಹೂಡಿಕೆ ಮಾಡ್ತೀನಿ, ಎಲ್ಲಾ ಮ್ಯೂಚುವಲ್ ಫಂಡ್ ತಗೋತೀನಿ ಅಂದ್ರೆ ನಿಮ್ಮ ರಿಟರ್ನ್ಸ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇಲ್ಲಿ ಬಂದಿರುತ್ತೆ, ಅಲ್ಲಿ ಹೋಗಿರುತ್ತೆ, ಇಲ್ಲಿ ಬಂದಿರುತ್ತೆ, ನೀವು ಎಲ್ಲೂ ಹೋಗಲ್ಲ.
ಸೊ ನೀವು 20, 30, 50 ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಬಾರ್ದು. ಸ್ಟ್ಯಾಂಡರ್ಡ್ 8ರಿಂದ 10 ಒಳ್ಳೆ ಸ್ಟಾಕ್, ಕಡಿಮೆ ಸ್ಟಾಕ್ ಅಲ್ಲಿ ಒಳ್ಳೆ ಕಾನ್ಸಂಟ್ರೇಟೆಡ್ ಹೂಡಿಕೆನ ಮಾಡಬೇಕು. 2-3 ಮ್ಯೂಚುವಲ್ ಫಂಡ್, ಒಂದು 7-8 ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಕಲೆಕ್ಟ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಸ್ಟಾಕ್ ಇದ್ರೆ ನಿಮ್ಗೆ ನೋಡಕ್ಕೂ ಆಗಲ್ಲ, ಮಾನಿಟರ್ ಮಾಡಕ್ಕೂ ಆಗಲ್ಲ, ರಿವ್ಯೂ ಮಾಡಕ್ಕೂ ಆಗಲ್ಲ, ರಿಟರ್ನ್ಸ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆಮೇಲೆ ನೋ ಪ್ರಾಫಿಟ್ ಬುಕ್ಕಿಂಗ್. ಪ್ರಾಫಿಟ್ ಬುಕ್ಕಿಂಗ್ ಮಾಡೋದಿಲ್ಲ. ಕೆಲವೊಂದ್ಸರಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಬೇಕು. ಶಾರ್ಟ್ ಟರ್ಮ್ ತಗೊಂಡಿದ್ರೆ ಪ್ರಾಫಿಟ್ ಬುಕ್ಕಿಂಗ್ ಮಾಡಬೇಕು, ಪ್ರಾಫಿಟ್ ಬುಕ್ ಮಾಡಬಾರ್ದು. ಲಾಂಗ್ ಟರ್ಮ್ ತಗೊಂಡ್ರದನ್ನ ಪ್ರಾಫಿಟ್ ಬುಕ್ ಮಾಡಬಾರ್ದು. 3ರಿಂದ 5 ವರ್ಷ ಹಾರಿಸನ್ ಇಟ್ಕೊಂಡಾಗ ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಮೇಲ್ಗಡೆ ಬಂದ್ಬಿಡ್ತು ಅಂತ ಮಾರ್ಬಿಟ್ರೆ ಮತ್ತೆ ಆಪರ್ಚುನಿಟಿ ಸಿಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಸಿಗೋದೇ ಇಲ್ಲ ಆಪರ್ಚುನಿಟಿ. ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ನ ಇಟ್ಕೋಬೇಕು. ಬಟ್ ಎವ್ರಿ 3 ಮಂತ್ಸ್ ರಿವ್ಯೂ ಮಾಡ್ತಿರ್ಬೇಕು. ನನ್ನ ಸಿಸ್ಟಮ್ ಪರ್ಫಾರ್ಮ್ ಮಾಡ್ತಾ ಇದ್ದೀನ, ನನ್ನ ಕಂಪ್ನಿ ಪರ್ಫಾರ್ಮ್ ಮಾಡ್ತಾ ಇದೆ, ನನ್ನ ಮ್ಯೂಚುವಲ್ ಫಂಡ್ ಪರ್ಫಾರ್ಮ್ ಮಾಡ್ತಾ ಇದೆ. ಈ ರಿವ್ಯೂ ಕೂಡ ಯಾರು ಮಾಡಲ್ಲ, ದುಡ್ಡು ಹಾಕಿ ಬಿಟ್ಬಿಡ್ತಾರೆ. ಅಕಸ್ಮಾತ್ ಕಂಪ್ನಿ ಏನೋ ಬ್ಯಾಡ್ ನ್ಯೂಸ್ ಬಂತಪ್ಪ, ಹೊಸ ಪಾಲಿಸಿ ಬಂತು, ಈ ಕಂಪ್ನಿಗೆ ಎಫೆಕ್ಟ್ ಆಗ್ತಿದೆ, ನಾನು ತೆಗಿಬೇಕು. ಅಂದ್ರೆ ಖಾಲಿ ಸೈಟ್ ಅಲ್ಲಿ ಬೆಳೆದಿರೋ ಕಳೆ ತರ ಅದನ್ನ ಕಿತ್ಬೇಕು ನಾವು, ರೈಟ್? ಯಾವ್ದಾರೋ ಒಂದು ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ತೆಗಿಬೇಕು ನಾವು. ಸೊ ಅದನ್ನ ನಾನು ನೋಡ್ಬೇಕಾಗತ್ತೆ. 4ನೇದು ಎಮೋಷನಲ್ ಬೈಯಿಂಗ್ ಇನ್ ಬುಲ್ ಮಾರ್ಕೆಟ್. ಅದೇ ಎಮೋಷನಲಿ ಬೈ ಮಾಡೋದು. ಯಾರೋ ನನ್ನ ಫ್ರೆಂಡ್ಸ್ ಹೇಳಿದ್ರು ಅಂತ ಬೈ ಮಾಡ್ಬಿಡೋದು, ಯಾರೋ ಮಾಡ್ತಿದ್ದಾರೆ ಅಂತ ಬೈ ಮಾಡೋದು, ಹಾಗಲ್ಲ. ನೀವೇ ಕಲಿಬೇಕು, ಖುದ್ದಾಗಿ ತಿಳ್ಕೋಬೇಕು, ಲರ್ನ್ ಮಾಡಬೇಕು, ನಂತರ ತಿಳ್ಕೊಂಡು ಹೂಡಿಕೆ ಮಾಡಿ. ನಿಮ್ಗೆ ಗೊತ್ತಿಲ್ವಾ, ಫಿನಾನ್ಷಿಯಲ್ ಅಡ್ವೈಸರ್ನ ಕೇಳ್ಕೊಳ್ಳಿ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಗೆ ಹೋಗಿ ರೀಚ್ ಮಾಡಿ ಕೇಳ್ಕೊಳ್ಳಿ. ಸೊ ಏನ್ ಮಾಡಿದ್ರೆ ಚೆನ್ನಾಗಿ, ನಂದು ಇಷ್ಟು ಹೂಡಿಕೆ ಮಾಡಬೇಕು ಅಂತೀನಿ, ಏನೋ ಒಂದು ಪ್ಲಾನಿಂಗ್ ನ ಮಾಡ್ಕೊಡಿ. ಅವ್ರಿಗೆ ಒಂದು ಅನುಭವ ಇರುತ್ತೆ, ಒಂದು ರಿಸರ್ಚ್ ಮಾಡಿರ್ತಾರೆ, ಆ ಬೇಸಿಸ್ ಮೇಲೆ. ಓಕೆ ಸರ್, ಬಹಳಷ್ಟು ವಿಷಯಗಳನ್ನ ಹೇಳ್ಕೊಟ್ರಿ. ಮುಂದಿನ 5 ವರ್ಷ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ನಾವು ಹಾಕೋಬೇಕು, ರೋಡ್ ಮ್ಯಾಪ್ ಹೇಗಿರ್ಬೇಕು, ಯಾವ ಸೆಕ್ಟರ್ ನ ಟಾರ್ಗೆಟ್ ಮಾಡಬೇಕು, ಮತ್ತೆ ಯಾವ ರೀತಿ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಅಂಶಗಳನ್ನ ಬಹಳ ಸುಲಭವಾಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗುವಂತ ಹೇಳಿದ್ರಿ. ನಾನು ಕೂಡ ಬಹಳಷ್ಟು ಅಂಶಗಳನ್ನ ತಿಳ್ಕೊಂಡೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದ ಸರ್. ಧನ್ಯವಾದಗಳು ಸರ್.